ದೇವರು ಆದಮ ಅವರನ್ನು ಉಂಟು ಮಾಡಿ ಏದೇನ್ ಅನ್ನುವಂಥ ಪ್ರಾಂತ್ಯದಲ್ಲಿ ಒಂದು ತೋಟವನ್ನು ಏರ್ಪಡಿಸಿ ಅಲ್ಲಿ ಅವರನ್ನು ಇಡ್ತಾರೆ. ಅವರಿಗೆ ಎಲ್ಲ ಥರ ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೆ. ಒಂದೇ ಒಂದು ಆಜ್ಞೆ ದೇವರು ಕೊಡ್ತಾರೆ, ನೀವು ಈ ತೋಟದಲ್ಲಿ ಈ ಒಂದು ಮರದ ಹಣ್ಣನ್ನು ಮಾತ್ರ ತಿನ್ನಬಾರ್ದು, ಮಿಕ್ಕಿದೆಲ್ಲವನ್ನು ನೀವು ತಿನ್ಬೋದು, ನಿಮಗೆಲ್ಲ ಥರ ಅನುಕೂಲ ಇದೆ ಇಲ್ಲಿ ಅಂತ ದೇವರು ಹೇಳ್ತಾರೆ. ಎಲ್ಲ ಥರ ಚೆನ್ನಾಗಿರುತ್ತೆ. ದೇವರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಒಂದು ದಿವಸ ಇವ್ರು ಏನು ಮಾಡ್ತಾರೆ, ದೇವರು ತಿನ್ನಬಾರ್ದು ಅಂತ ಹೇಳಿದಂಥ ಹಣ್ಣನ್ನು ತಿನ್ಬಿಡ್ತಾರೆ. ಆನಂತರ ಬಂದು ದೇವರವರಿಗೆ ಶಾಪ ಕೊಡ್ತಾರೆ. ಶಾಪ ಕೊಟ್ಟು ಅವ್ರನ್ನ ಏದೇನ್ ತೋಟದಿಂದ ಅವರನ್ನು ಆಚೆ ಹಾಕ್ಬಿಡ್ತಾರೆ. ಆದರೆ ಅವ್ರನ್ನ ಆ ತೋಟದಿಂದ ಆಚೆ ಹಾಕಿದ ನಂತರ ಮುಂದೆ ಏನಾಗುತ್ತೆ ಅಂತ ನಾವು ಈ ದಿನದಲ್ಲಿ ನೋಡೋಣ. ಆದಿಕಾಂಡ 3ನೇ ಅಧ್ಯಾಯ 22-23ನೇ ವಾಕ್ಯವನ್ನು ನಾವು ಓದಿ ನೋಡೋಣ. ಮತ್ತೆ ಯೆಹೋವ ದೇವರು, ಈ ಮನುಷ್ಯನು ಒಳ್ಳೆಯದರ ಕೆಟ್ಟದರ ಭೇದವನ್ನರಿತು ನಮ್ಮಲ್ಲಿ ಒಬ್ಬನಂತಾದನಲ್ಲ. ಇದರಿಂದ ಇವನು ಕೈಚಾಚಿ ಜೀವವೃಕ್ಷದ ಫಲವನ್ನೂ ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕುವವನಾಗಬಾರದು ಅಂದುಕೊಂಡು ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅವನನ್ನು ಏದೇನ್ ತೋಟದಿಂದ ಹೊರಡಿಸಿಬಿಟ್ಟನು. ದೇವರೇನು ಮಾಡ್ತಾರೆ, ಅವ್ರಿಗೆ ಶಾಪ ಕೊಟ್ಟು ಇನ್ನೂ ಈ ತೋಟದಲ್ಲಿ ಇವರು ಇರಬಾರದು, ಇಲ್ಲಿರುವಂಥ ಜೀವವೃಕ್ಷದ ಹಣ್ಣನ್ನು ಸಹ ತಿಂದು ಶಾಶ್ವತವಾಗಿ ಬದುಕುವಂಥವರಾಗಬಾರದು ಅಂತ ಹೇಳಿ ಅವರನ್ನು ವ್ಯವಸಾಯ ಮಾಡುವುದಕ್ಕಾಗಿ ತಾವು ಉಂಟು ಮಾಡಿದಂಥ ಭೂಮಿಗೆ, ಅಂದರೆ ಅವ್ರು ಇದ್ದಿದ್ದೇ ಭೂಮಿಯಲ್ಲಿ, ಆ ತೋಟದಿಂದ ಅವ್ರನ್ನೇನು ಮಾಡ್ತಾರೆ, ಆಚೆಗೆ ದೇವರು ಕಳುಹಿಸಿಬಿಡ್ತಾರೆ. ಕಳುಹಿಸಿದ ನಂತರ ಏನಾಗುತ್ತೆ, 4ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಆ ಪುರುಷನು ತನ್ನ ಹೆಂಡತಿಯಾದ ಹವ್ವಳನ್ನು ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯಿನನನ್ನು ಹೆತ್ತು ಯೆಹೋವನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದೇನೆ ಎಂದು ಹೇಳಿದಳು. ದೇವರು ಇವರನ್ನ ಆಚೆ ಹಾಕ್ಬಿಡ್ತಾರೆ. ಆಚೆ ಹಾಕಿದ ನಂತರ ಇವರು ಆಚೆ ಬಂದು ವ್ಯವಸಾಯ ಮಾಡಿಕೊಂಡು ಇವ್ರದ್ದೇ ಆದ ಜೀವನವನ್ನು ಮಾಡಿಕೊಂಡು ಅವ್ರು ಹೋಗ್ತಾ ಇರ್ತಾರೆ. ಕಾಲಾಂತರದಲ್ಲಿ ಏನಾಗುತ್ತೆ ಅಂತಂತಂದರೆ ಅವರಿಗೆ ಒಂದು ಮಗು ಆಗುತ್ತೆ. ಆದಮ್ ಅವರಿಗೆ ಒಂದು ಮಗು ಆಗುತ್ತೆ. ಆ ಮಗು ಆದಂಥ ಸಂದರ್ಭದಲ್ಲಿ ಅವಳು ಏನು ಹೇಳ್ತಾಳೆ ಅಂತಂದರೆ, ಯೆಹೋವನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದೇನೆ ಎಂದು ಹೇಳಿದಳು. ಆಕೆಗೊಂದು ಮಗು ಆದ ನಂತರ ಅವ್ವ ಹೇಳುವಂಥ ಮಾತೇನಂತಂತಂದರೆ, ಯೆಹೋವನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದೇನೆ ಎಂಬುದಾಗಿ. ಆಗ ಅವ್ವ ಒಂದು ಮಗುವನ್ನು ಪಡೆದಂಥ ಸಂದರ್ಭದಲ್ಲಿ ತಾನು ಹೇಳಿದಂಥ ಈ ಮಾತನ್ನು ನಾವು ಗಮನಿಸಿದ್ರೆ ನಮಗೇನು ಅರ್ಥ ಆಗುತ್ತೆ? ಈ ಮಾತಿಂದ ನಮಗೇನು ಅರ್ಥ ಆಗುತ್ತೆ ಅಂತಂತಂದರೆ, ಅವರು ಕರ್ತನಲ್ಲಿ ಇನ್ನೂ ಇದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ತಾನು ಹೇಳೋ ಮಾತೇನು, ಯೆಹೋವನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದೇನೆ, ದೇವರ ಅನುಗ್ರಹದಿಂದ ನಾನು ಈ ಮಗುವನ್ನು ಪಡೆದಿದ್ದೇನೆ. ದೇವರ ಅನುಗ್ರಹದಿಂದ ಅಂದರೆ ಅರ್ಥ ಏನು? ದೇವರ ಅನುಗ್ರಹದಿಂದ ಅಂದರೆ ಅರ್ಥ, ಅನುಗ್ರಹ ಅನ್ನೋ ಪದಕ್ಕೆ ಅರ್ಥ ಸಹಾಯ, ಕರುಣೆ, ದಯೆ, ಕೃಪೆ, ಉಪಕಾರ, ಈ ರೀತಿ ಎಷ್ಟೋ ಅರ್ಥಗಳು ಬರುತ್ತೆ. ಆಗ ಅವ್ವ ಇಲ್ಲಿ ಹೇಳ್ತಾ ಇರೋ ಮಾತೇನಂತಂತಂದರೆ, ದೇವರ ಉಪಕಾರದಿಂದ, ದೇವರ ಸಹಾಯದಿಂದ, ದೇವರ ಕರುಣೆಯಿಂದ, ದೇವರ ದಯೆಯಿಂದ ನಾನು ಈ ಮಗುವನ್ನು ಪಡೆದಿದ್ದೇನೆ ಅಂತ ತಾನು ಹೇಳ್ತಾ ಇದ್ದಾಳೆ. ಆಗ ಇದರಿಂದ ನಮಗೇನು ಅರ್ಥ ಆಗುತ್ತೆ? ಇದರಿಂದ ನಮಗೇನು ಅರ್ಥ ಆಗುತ್ತೆ ಅಂತಂದರೆ, ಅವರು ದೇವರಿಂದ ಶಪಿಸಲ್ಪಟ್ಟು ಏದೇನ್ ತೋಟದಿಂದ ಹೊರ ಹಾಕಲ್ಪಟ್ಟರೂ ಸಹ ಅವರು ದೇವರಲ್ಲಿಯೇ ಇನ್ನೂ ಇದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಯಾರೇ ಮಾತನ್ನು ಹೇಳ್ತಾರೆ, ಒಂದು ವೇಳೆ ನಮಗೇನೋ ಒಂದು ಕಾರ್ಯ ಆಯಿತು, ಆ ಏನೋ ಒಂದು ಕಾರ್ಯ ಆದ ನಂತರ ದೇವರ ಸಹಾಯದಿಂದ ಇದು ನಮಗೆ ಆಯಿತು ಅಂತ ಯಾರು ಹೇಳ್ತಾರೆ? ಯಾರು ಹೇಳ್ತಾರೆ? ದೇವರಲ್ಲಿ ಇರುವಂಥವರು ಹೇಳ್ತಾರೆ. ಕರ್ತನಲ್ಲಿ ವಿಶ್ವಾಸ ಇಟ್ಟು ದೇವರಿಗೆ ಒಪ್ಪಿಸಿಕೊಟ್ಟು ಜೀವಿಸ್ತಾ ಇರುವಂಥವರು, ದೇವರಿಂದ ನಮಗೆ ಇದಾಯಿತು, ದೇವರ ಸಹಾಯದಿಂದ ಇದಾಯಿತು ಅಂತ ಹೇಳ್ತಾರೆ. ಆಗ ಅವಳು ಈ ಮಾತನ್ನು ಹೇಳುವಾಗ ನಮಗೇನು ಅರ್ಥ ಆಗುತ್ತೆ? ಅವರು ದೇವರಲ್ಲಿ ಇನ್ನೂ ಇದ್ದಾರೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಹಲ್ಲೆಲೂಯ. ಅವರು ಹಣ್ಣನ್ನು ತಿಂದು ಪಾಪವನ್ನು ಮಾಡಿದ್ದು ನಿಜ, ದೇವರ ಆಜ್ಞೆಯನ್ನು ಮೀರಿದ್ದು ನಿಜ, ಹಣ್ಣನ್ನು ತಿಂದು ಪಾಪದಲ್ಲಿ ಬಿದ್ದು ಹೋದದ್ದು ನಿಜ, ಆದರೆ ಅವರು ದೇವರಿಂದ ಬಿದ್ದು ಹೋಗಲಿಲ್ಲ. ಹಲ್ಲೆಲೂಯ. ಹಣ್ಣನ್ನು ತಿಂದು ಪಾಪದಲ್ಲಿ ಬಿದ್ದು ಹೋದರು, ಆದರೆ ಅವರು ದೇವರಿಂದ ಬಿದ್ದು ಹೋಗಲಿಲ್ಲ. ಪಾಪವನ್ನು ಮಾಡಿದರೂ ಸಹ ಅವರು ದೇವರಲ್ಲಿಯೇ ಮುಂದುವರಿಸಿ ಜೀವಿಸುವುದಕ್ಕೆ ತಮ್ಮನ್ನು ಒಪ್ಪಿಸಿಕೊಟ್ರು. ಅದರಿಂದ ಮುಂದೊಂದು ದಿವಸ ಒಂದು ಮಗುವನ್ನು ಪಡೆದಾಗ ದೇವರ ಅನುಗ್ರಹದಿಂದ, ದೇವರ ಸಹಾಯದಿಂದ, ದೇವರ ಕರುಣೆಯಿಂದ, ದೇವರ ಉಪಕಾರದಿಂದ ನಾನು ಈ ಒಂದು ಮಗುವನ್ನು ಪಡೆದಿದ್ದೇನೆ ಅಂತ ಹೇಳಿ ದೇವರನ್ನು ಮಹಿಮೆ ಪಡಿಸುವಂಥದ್ದನ್ನು ನಾವು ಕಾಣ್ತೇವೆ. ಹಲ್ಲೆಲೂಯ. ಆಗ ಆದಾಮ ಅವರು ಪಾಪವನ್ನು ಮಾಡಿದ್ರು, ಶಪಿಸಲ್ಪಟ್ರು, ಏದೇನ್ ತೋಟದಿಂದ ಹೊರ ಹಾಕಲ್ಪಟ್ರು. ಆದರೆ ಹಂಗನ್ನಿದ ಮಾತ್ರಕ್ಕೆ ಅವರು ದೇವರಿಂದಲೇ ಪೂರ್ತಿಯಾಗಿ ಹೊರ ಹೋಗಿ ಬಿಡಲಿಲ್ಲ, ಅವರು ದೇವರಲ್ಲಿಯೇ ಜೀವಿಸಿದ್ರು. ಹಲ್ಲೆಲೂಯ. ಪಾಪದಲ್ಲಿ ಬಿದ್ದು ಹೋದರು, ದೇವರಿಂದ ಅವರು ಬಿದ್ದು ಹೋಗಲಿಲ್ಲ. ಅವರು ದೇವರು ಮಾಡಬಾರದು ಅಂತ ಹೇಳಿದ ಕೆಲಸವನ್ನು ಮಾಡಿದ್ರು, ಆದರೆ ಆನಂತರ ಅವರು ದೇವರನ್ನ ಬಿಟ್ಟು ಬಿಡಲಿಲ್ಲ, ದೇವರಲ್ಲಿಯೇ ಅವರು ಜೀವಿಸಿದರು. ಒಂದು ಮಗುವನ್ನು ಪಡೆದಾಗ ಯೆಹೋವನ ಅನುಗ್ರಹದಿಂದ ಈ ಮಗುವನ್ನು ನಾನು ಪಡೆದಿದ್ದೇನೆ ಎಂಬುದಾಗಿ ತಾನು ಹೇಳುವಂಥದ್ದನ್ನು ನಾವು ಕಾಣುತ್ತೇವೆ. ಇವತ್ತು ಸಹ ಯಾರೇ ಆಗಿದ್ರೂ
ಒಂದು ವೇಳೆ ಏನೇ ಒಂದು ಪಾಪವನ್ನು ಮಾಡಿದರೂ ಸಹ ಅವರು ತಿರುಗಿ ದೇವರ ಬಳಿಗೆ ಬರೋದಕ್ಕೆ ಅವರಿಗೆ ಅವಕಾಶ ಇದೆ. ಯಾರು ಸಹ ಅಯ್ಯೋ ನಾನು ದೇವರಿಂದ ಅಗಲಿ ಹೋಗಿ ಏನೇನೋ ಪಾಪವನ್ನು ಮಾಡಿಬಿಟ್ರೆ, ಯಾವ ರೀತಿಯೆಲ್ಲ ನಾನು ಬದುಕ್ಬಿಟ್ಟೆ, ಇನ್ನು ನಾನು ದೇವರ ಹತ್ರ ಹೋಗೋದಕ್ಕೆ ನನಗೆ ಯೋಗ್ಯತೆ ಇಲ್ವೇನೋ, ದೇವರಲ್ಲಿ ನಂಬಿಕೆ ಇಟ್ಟು ಜೀವಿಸುವುದಕ್ಕೆ ನನಗೆ ಅರ್ಹತೆ ಇಲ್ವೇನೋ, ದೇವರ ಹತ್ರ ಹೋಗೋದಕ್ಕೆ ನನಗೆ ಅವಕಾಶ ಇಲ್ಲವೇನೋ ಅಂತ ಅಂದುಕೊಳ್ಳಬೇಕಾಗಿರುವಂಥ ಅಗತ್ಯ ಇಲ್ಲ. ಆದಾಮ ಅವರು ಪಾಪವನ್ನು ಮಾಡಿದ್ರು, ಬಿದ್ದು ಹೋದರು. ಆದರೆ ಅವರು ತಿರುಗಿ ದೇವರಲ್ಲಿಯೇ ಜೀವಿಸೋದಕ್ಕೆ ಅವಕಾಶ ಇದೆ. ಅವರು ಅದೇ ರೀತಿ ಜೀವಿಸಿದ್ರು. ಒಂದು ಮಗುವನ್ನು ಪಡೆದು ದೇವರ ಸಹಾಯದಿಂದ ಪಡೆದೆವು ಅಂತ ಹೇಳಿದ್ರು. ಇವತ್ತು ಯಾರೇ ಆಗಿದ್ರು, ಏನೇ ಪಾಪವನ್ನು ಮಾಡಿದ್ರು, ಅವರು ತಿರುಗಿ ದೇವರ ಬಳಿಗೆ ಬರೋದಕ್ಕೆ, ದೇವರಲ್ಲಿ ಜೀವಿಸೋದಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಅದರಿಂದ ಯಾರೊಬ್ಬರು ಸಹ ಅಯ್ಯೋ ನಾನು ಏನೇನೋ ಪಾಪವನ್ನು ಮಾಡಿಬಿಟ್ಟಿದ್ದೇನೆ, ನಾನು ದೇವರ ಹತ್ರ ಬರೋಕ್ಕೆ ಅವಕಾಶ ಇಲ್ವೇನೋ, ದೇವರನ್ನು ಸೇರಿಸಿಕೊಳ್ಳೋದಿಲ್ವೇನೋ ಅಂತ ಅನ್ಕೊಳ್ಬೇಕಾದ್ರೂ ಅಗತ್ಯ ಇಲ್ಲ. ದೇವರು ಎಲ್ಲರನ್ನ ಸೇರಿಸಿಕೊಳ್ತಾರೆ. ಹಲ್ಲೆಲೂಯ. ಎಲ್ಲರಿಗೂ ದೇವರ ಬಳಿಗೆ ಬರೋದಕ್ಕೆ ಅವಕಾಶ ಇದೆ. ದೇವರ ವಾಕ್ಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದು ಸಾಮ್ಯವನ್ನು ಹೇಳ್ತಾರೆ. ಅದರಲ್ಲಿ ಚಿಕ್ಕ ಮಗ ಏನು ಮಾಡ್ತಾನೆ, ತಂದೆಯ ಬಳಿಯಲ್ಲಿ ಆಸ್ತಿಯನ್ನೆಲ್ಲ ಗಲಾಟೆ ಮಾಡಿ ಕಿತ್ಕೊಂಡು ದೂರ ದೇಶಕ್ಕೆ ಹೊರಟೋಗ್ತಾನೆ. ಆದರೆ ಅವನ ಆಸ್ತಿಯನ್ನೆಲ್ಲ ಕಿತ್ಕೊಂಡು ದೂರ ದೇಶಕ್ಕೆ ಹೊರಟೋಗ್ತಾನೆ. ಆದರೆ ತಂದೆ ಏನು ಅನ್ಕೊಂತಾನೆ ಅವನ ವಿಷಯದಲ್ಲಿ, ಅವನು ನನ್ನ ಹತ್ರ ಗಲಾಟೆ ಮಾಡಿಕೊಂಡು ಆಸ್ತಿ ಎಲ್ಲ ಕಿತ್ಕೊಂಡು ಹೋದವನು ಹಂಗೇ ಹೋಗ್ಬಿಡ್ಲಿ ಅಂತ ಅನ್ಕೊಂಡಿರ್ತಾನ. ತಂದೆ ಆ ರೀತಿ ಅನ್ಕೊಂಡಿಲ್ಲ. ಆ ತಂದೆ ಅನ್ಕೊಂಡಿದ್ದೇನಂತಂದ್ರೆ, ನನ್ನ ಮಗ ಗಲಾಟೆ ಮಾಡಿ ಆಸ್ತಿನೆಲ್ಲ ತಗೊಂಡು ಹೋದ, ಆದರೆ ಅವನು ತಿರುಗಿ ಯಾವತ್ತು ಹಿಂತಿರುಗಿ ಬರ್ತಾನೋ, ತಿರುಗಿ ಯಾವತ್ತು ಅಪ್ಪ ಅಂತ ನನ್ನ ಹತ್ರ ಬರ್ತಾನೋ, ಯಾವತ್ತು ಅಪ್ಪ ಬಂದೆ ಅಂತ ಹೇಳ್ತಾನೋ ಅಂತ ಮಗ ಬರುವಂಥದ್ದನ್ನು ಆ ತಂದೆ ಯಾವಾಗಲೂ ಕಾಯ್ತಾ ಇದ್ದ. ಅದಕ್ಕೋಸ್ಕರವಾಗಿಯೇ ಆ ಮಗ ತಿರುಗಿ ಬಂದಾಗ ಓಡೋಗಿ ಅವನನ್ನು ತಬ್ಬಿಕೊಂಡು ಅವನನ್ನು ಕರ್ಕೊಂಡು ಬಂದು ಅವನಿಗೆ ಹೊಸ ಬಟ್ಟೆ ಹಾಕಿ ಆಭರಣಗಳನ್ನ ಹಾಕಿ ಅವನಿಗೋಸ್ಕರವಾಗಿ ಹಬ್ಬ ಮಾಡುವಂಥದ್ದನ್ನು ನಾವು ದೇವರ ವಾಕ್ಯದಲ್ಲಿ ಕಾಣ್ತೀವಿ. ಆಗ ಆ ತಂದೆ ಅಷ್ಟೆಲ್ಲ ಸಂತೋಷ ಪಡೆದ ಕಾರಣ ಏನು? ಆ ತಂದೆ ನಿರೀಕ್ಷೆ ಮಾಡ್ತಾ ಇದ್ವಾ, ಒಂದಲ್ಲ ಒಂದು ದಿವಸ ನನ್ನ ಮಗ ಬರೋದಿಲ್ವಾ, ಒಂದಲ್ಲ ಒಂದು ದಿವಸ ನನ್ನ ಮಗ ಬರೋದಿಲ್ವಾ, ನನ್ನ ಮಗ ನನ್ನಿಂದ ಹೊರಟೇ ಹೋದನಾ, ಅವನು ಬರೋದಿಲ್ವಾ ಅಂತ ದಾರಿಯನ್ನು ಕಾಯ್ತಾ ಇದ್ದ. ಆದ್ರಿಂದನೇ ಅವನು ಬಂದಾಗ ಅವನಿಗೆ ಮಹಾ ಸಂತೋಷ. ಇದೇ ರೀತಿಯಾಗಿನೇ ಒಂದು ವೇಳೆ ನಾವು ಏನೇ ಪಾಪವನ್ನು ಮಾಡಿ ದೇವರಿಂದ ಓಡಿ ಹೋಗಿದ್ರು ಸಹ, ಅಗಲಿ ಹೋಗಿದ್ರು ಸಹ ದೇವರ ಬಳಿಗೆ ಬರೋದಕ್ಕೆ ಅವಕಾಶ ಇಲ್ಲ ಎಂಬುದಾಗಿ ಅಲ್ಲ. ನಾವೇನು ನೆನೆಸ್ಕೊಳ್ತೀವಿ ಆದಾಮ ಅವ್ರ ಬಗ್ಗೆ, ಅವ್ರು ಎಂಥ ಪಾಪ ಮಾಡಿಬಿಟ್ರು, ದೇವರು ತಿನ್ಬೇಡ ಅಂತ ಹೇಳಿದಂತ ಅಂತನ್ಬಿಟ್ಟು ಮನುಷ್ಯರೆಲ್ಲರನ್ನು ಯಾವ ಥರ ಒಂದು ಸ್ಥಿತಿಗೆ ತಂದಿಟ್ಟುಬಿಟ್ರು. ಇಂಥವರು ದೇವರ ಬಳಿಗೆ ತಿರುಗಿ ಬರೋದಕ್ಕೆ, ಇಂಥವರು ದೇವರು ಜೀವಿಸೋದಕ್ಕೆ ಅವಕಾಶ ಇದೆಯಾ? ಅನೇಕರು ಅವರಿಗೆ ರಕ್ಷಣೆಯೇ ಇಲ್ಲ, ದೇವರವರನ್ನ ಇನ್ನು ಶಾಶ್ವತವಾಗಿ ತೊರೆದು ಬಿಟ್ಟಿರ್ತಾರೆ, ಅವ್ರಿಗೂ ದೇವರಿಗೂ ಇನ್ನು ಸಂಬಂಧನೇ ಇರೋದಿಲ್ಲ ಅಂತ ಅನ್ಕೊಳ್ತಾರೆ. ಆ ರೀತಿಯಾಗಿ ಅಲ್ಲ, ಅವರು ಕೆಲ ಕಾಲದಲ್ಲಿ ಒಂದು ಮಗುವನ್ನು ಪಡೆದು ದೇವರ ಸಹಾಯದಿಂದ ಪಡೆದೆ, ಯೆಹೋವನ ಅನುಗ್ರಹದಿಂದ ಪಡೆದೆ ಅಂತ ದೇವರನ್ನು ಮಹಿಮೆ ಪಡಿಸಿದ್ರು. ಅದೇನು ತೋರಿಸುತ್ತೆ? ಅವರು ದೇವರಲ್ಲಿ ಇದ್ದಾರೆ ಅನ್ನೋದನ್ನು ತೋರಿಸುತ್ತೆ. ಆಗ ಒಂದು ವ್ಯಕ್ತಿ ಎಷ್ಟೇ ಪಾಪವನ್ನು ಮಾಡಿದ್ರು, ದೇವರ ಬಳಿಯಿಂದ ಓಡಿ ಹೋಗಿದ್ರು ಸಹ ದೇವರ ಬಳಿಗೆ ಬರೋದಕ್ಕೆ ಎಲ್ಲ ಅವಕಾಶ ಇದೆ. ದೇವರು ಯಾರನ್ನು ಸಹ ತನ್ನ ಬಳಿಗೆ ಬರುವಂಥವ್ರನ್ನ ಅವರು ತಳ್ಳಿ ಬಿಡೋದೇ ಇಲ್ಲ. ಹಲ್ಲೆಲೂಯ. ಅದರಿಂದ ಇವತ್ತು ಈ ವಾಕ್ಯವನ್ನು ಕೇಳುವಂತ ಯಾರೂ ಸಹ ಒಂದು ಯೋಚನೆ ಮಾಡಬಾರ್ದು. ಏನು ಯೋಚನೆ ಮಾಡಬಾರ್ದು? ಅಯ್ಯೋ ನಾನು ದೇವರಲ್ಲಿ ಇದ್ದೆ, ಆದರೆ ನಾನು ತಿರುಗಿ ದೇವರಿಂದ ಹಿಂಜರಿದು ಬಂದೆ, ಎಷ್ಟೆಷ್ಟೋ ಪಾಪಗಳನ್ನು ಮಾಡಿದೆ, ದೇವರಿಗೆ ಅವಿಧೇಯನಾಗಿ ಬರುತ್ತೆ, ಆದರೆ ದೇವರು ನನ್ನನ್ನು ತಿರುಗಿ ಸೇರಿಸ್ಕೊಳ್ತಾರಾ? ಅಥವಾ ದೇವರ ಬಳಿಗೆ ಹೋಗೋದಕ್ಕೆ ನನಗೆ ಯೋಗ್ಯತೆ ಇದೆಯಾ? ದೇವರ ಬಳಿಗೆ ತಿರುಗಿ ಅಪ್ಪ ಅಂತ ಹೋಗೋದಕ್ಕೆ ನನಗೆ ಅರ್ಹತೆ ಇದೆಯಾ? ಅಯ್ಯೋ ನನಗೆ ಆ ಯೋಗ್ಯತೆ ಇಲ್ಲ ಅನ್ಸುತ್ತೆ, ನಾನು ಒಂದು ಅರ್ಹತೆನ ಕಳ್ಕೊಂಡ್ಬಿಟ್ಟೆ ಅಂತ ಅನ್ಸುತ್ತೆ. ಚಿಕ್ಕ ಮಗ ಅನ್ಕೊಂಡಿದ್ದ ಅದೇ ತರ, ಅಪ್ಪ ನನಗೆ ಮಗನಾಗಿರೋದಕ್ಕಿಂತ ಯೋಗ್ಯತೆ ಇಲ್ಲ, ನಿಮ್ಮ ಆಳುಗಳಲ್ಲಿ ಒಬ್ಬನಾದ್ರೂ ಆಗಿ ನಾನು ಇರ್ತೀನಿ ಸ್ವಾಮಿ, ನನಗೆ ಊಟ ಕೊಡು ಸಾಕು, ಸ್ವಲ್ಪ ಬಟ್ಟೆ ಕೊಡು ಸಾಕು, ಇರೋದಕ್ಕೆ ಸ್ವಲ್ಪ ಜಾಗ ಕೊಡು ಸಾಕು ಅನ್ಕೊಂಡು ಬಂದ. ಅದ್ರ ತಂದೆ ಏನ್ ಮಾಡಿದ್ರು? ಅವನನ್ನ ಮಗನಾಗಿ ತಿರುಗಿ ಕುಂಡ್ರಿಸಿದ್ರು. ಹಲ್ಲೆಲೂಯ. ಆಗ ನಾವು ಏನೋ ಪಾಪವನ್ನು ಮಾಡಿಬಿಟ್ಟಿದ್ದೀವಿ, ಇನ್ನ ನಾನು ದೇವರ ಮಗನಾಗಿರೋದಕ್ಕೆ ಯೋಗ್ಯತೆ ಇಲ್ಲವೇನೋ, ದೇವರ ಬಳಿಗೆ ಬರೋದಕ್ಕೆ ನನಗೆ ಯೋಗ್ಯತೆ ಇಲ್ಲವೇನೋ, ದೇವರ ಜೀವಿಸೋದಕ್ಕೆ ನನಗಿನ್ನ ಯೋಗ್ಯತೆ ಇಲ್ಲವೇನೋ, ದೇವರ ನನ್ನ ಸೇರಿಸ್ಕೊಳ್ಳೋದಿಲ್ವೇನೋ ಅಂತ ಅನ್ಕೊಳ್ಬೇಕಾದ್ರೆ ಅಗತ್ಯ ಇಲ್ಲ. ಏನೇ ಪಾಪವನ್ನು ಮಾಡಿದ್ರು ಅವ್ರ ಬಳಿಗೆ ತಿರುಗಿ ಅಪ್ಪ ಅಂತ ಬರೋದಕ್ಕೆ ಅವಕಾಶ ಇದೆ. ಮರಣದವರೆಗೂ ಸಹ ಪ್ರತಿಯೊಬ್ಬರಿಗೂ ಅವರ ಬಳಿಗೆ ತಿರುಗಿ ಬರೋದಕ್ಕೆ ಅವಕಾಶ ಇದೆ. ಆತನವರನ್ನ ಸೇರಿಸ್ಕೊಳ್ತಾರೆ. ಹಲ್ಲೆಲೂಯ. ಅದರಿಂದ ಒಂದು ವೇಳೆ ಇವತ್ತು ಏನೋ ಒಂದು ಪಾಪವನ್ನು ಮಾಡಿಬಿಟ್ಟು ದೇವರಲ್ಲಿ ಇದ್ದು ಸಹ ಏನೋ ಒಂದು ಪಾಪವನ್ನು ಮಾಡಿ ದೇವರಿಂದ ದೂರಾಗಿ ಹೋಗಿ ಅಯ್ಯೋ ಇನ್ನು ನಾನು ದೇವರ ಹತ್ರ ಹೋಗೋದಕ್ಕೆ ನನಗೆ ಅರ್ಹತೆ ಇಲ್ವೇನೋ, ಯೋಗ್ಯತೆ ಇಲ್ವೇನೋ ಅಂತ ಯಾವತ್ತೂ ಸಹ ಅನ್ಕೊಂಡ್ಬೇಡಿ.
ಆದರೆ ಬೇಗನೆ ದೇವರ ಬಳಿಗೆ ಬನ್ನಿ. ಆತನು ನಿಮ್ಮನ್ನು ಸೇರಿಸಿಕೊಳ್ಳೋದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಆತನು ನಿಮ್ಮನ್ನು ಸೇರಿಸಿಕೊಂಡು ನಿಮ್ಮ ಪಾಪಗಳನ್ನು ಕ್ಷಮಿಸಿ ನಿಮ್ಮನ್ನು ಅಂಗೀಕರಿಸ್ತಾರೆ. ಯೇಸು ಕ್ರಿಸ್ತನ ರಕ್ತವು ನಿಮ್ಮ ಪಾಪಗಳನ್ನೆಲ್ಲ ತೊಳೆದು ಶುದ್ಧೀಕರಿಸಿ ನಿಮ್ಮನ್ನು ಪರಿಶುದ್ಧಪಡಿಸುತ್ತದೆ. ಪವಿತ್ರ ಆತ್ಮನು ಇನ್ನೂ ನಿಮ್ಮನ್ನು ಆಳ್ವಿಕೆ ಮಾಡುತ್ತಾ ಕರ್ತನ ವಾಕ್ಯದ ಉಪಾಧಿಯಲ್ಲಿ ಅವರು ನಡೆಸ್ತಾರೆ. ಅದಕ್ಕೋಸ್ಕರವಾಗಿ ದೇವರು ಕಾಯ್ತಾ ಇದ್ದಾರೆ. ಆದರೆ ನೀವು ಆತನ ಬಳಿಗೆ ಬರಬೇಕು ಅಷ್ಟೇ. ಹಲ್ಲೆಲೂಯಾ. ಆದಾಮ ಅವರು ಪಾಪವನ್ನು ಮಾಡಿ ಬಿದ್ದು ಹೋದರು. ಆದರೆ ದೇವರಿಂದ ಅವರು ಬಿದ್ದು ಹೋಗಲಿಲ್ಲ. ಕರ್ತನಲ್ಲಿಯೇ ಅವರು ಜೀವಿಸಿದರು. ಒಂದು ಮಗುವನ್ನು ಪಡೆದು ಅವರು ಹೇಳಿದ ಮಾತು, ಯೆಹೋವನ ಅನುಗ್ರಹದಿಂದ ನಾನು ಮಗುವನ್ನು ಪಡೆದಿದ್ದೇನೆ. ದೇವರು ನನಗೆ ಸಹಾಯ ಮಾಡಿದ್ದಾರೆ, ದೇವರು ನನಗೆ ಕೃಪೆ ತೋರಿಸಿದ್ದಾರೆ, ದೇವರು ನನಗೆ ಉಪಕಾರ ಮಾಡಿದ್ದಾರೆ, ಅದರಿಂದ ನಾನು ಈ ಮಗುವನ್ನು ಪಡೆದಿದ್ದೇನೆ ಅಂತ ಹೇಳ್ತಾರೆ. ಅದರಿಂದ ಅವರು ದೇವರಲ್ಲಿ ಇನ್ನೂ ಜೀವಿಸ್ತಾ ಇದ್ದಾರೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಹಲ್ಲೆಲೂಯಾ. ಇವತ್ತು ನೀವು ಕರ್ತನಲ್ಲಿ ಜೀವಿಸೋದಕ್ಕೆ ಇನ್ನೂ ಅವಕಾಶ ಇದೆ. ನೀವು ಏನೇ ಪಾಪವನ್ನು ಮಾಡಿರಬಹುದು, ದೇವರಿಂದ ಓಡಿ ಹೋಗಿರಬಹುದು, ಆದರೆ ತಿರುಗಿ ಆತನ ಬಳಿಗೆ ಬರೋದಕ್ಕೆ, ಆತನ ಕೃಪೆ ದಯೆಗೆ ಪಾತ್ರರಾಗಿ ಜೀವಿಸೋದಕ್ಕೆ ಅವಕಾಶ ಇದೆ. ದೇವರು ನಿಮ್ಮನ್ನ ನನ್ನ ಬಳಿಗೆ ಬಾ ಅಂತ ಅವ್ರು ಕರೀತಾರೆ. ನಾನು ನಿನ್ನನ್ನು ತಳ್ಳಿ ಬಿಟ್ಟಿಲ್ಲ, ನಿನ್ನನ್ನು ನೂಕಿ ಬಿಟ್ಟಿಲ್ಲ, ನೀನು ನನಗೆ ದೂರವಾದವನಲ್ಲ, ತಿರುಗಿ ಬಾ ಎಂಬುದಾಗಿ ಅವರು ಕರೀತಾರೆ. ಒಂದು ವ್ಯಕ್ತಿಗೆ ತಾನು ಆರೋಗ್ಯವಾಗಿರುವುದಕ್ಕಿಂತಲೂ ರೋಗದಲ್ಲಿರುವಾಗ ಒಂದು ವೈದ್ಯ ತುಂಬಾ ಮುಖ್ಯ. ನೀವು ಯಾರಾದ್ರೂ ಆರೋಗ್ಯವಾಗಿ ಚೆನ್ನಾಗಿರುವಾಗ ಡಾಕ್ಟರ್ ಬಗ್ಗೆ ಯೋಚನೆ ಮಾಡ್ತೀರಾ? ಡಾಕ್ಟರ್ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ. ಆದರೆ ನೀವು ಯಾವತ್ತೂ ಡಾಕ್ಟರ್ ಬಗ್ಗೆ ಯೋಚನೆ ಮಾಡ್ತೀರಾ? ರೋಗದಲ್ಲಿರುವಾಗ. ಆಗ ಆರೋಗ್ಯವಾಗಿ ಇರುವಂಥ ವ್ಯಕ್ತಿಗಿಂತಲೂ ರೋಗದಲ್ಲಿರುವಂಥ ಮನುಷ್ಯನಿಗೆ ಡಾಕ್ಟರು ತುಂಬಾ ಅತ್ಯಗತ್ಯ. ಪಾಪದಲ್ಲಿರುವಂಥ ಮನುಷ್ಯನಿಗೆ ಯೇಸು ಕ್ರಿಸ್ತನು ಅತ್ಯಗತ್ಯ. ಒಂದು ವೇಳೆ ರೋಗ ಇದ್ದು ಡಾಕ್ಟರ್ ಹತ್ರ ನಾನು ಹೋಗಿಲ್ಲ ಅಂದ್ರೆ ಏನಾಗುತ್ತೆ? ರೋಗ ಇನ್ನೂ ಹೆಚ್ಚಾಗಿ 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 ನನ್ನ ಸ್ಥಿತಿ ಕೆಟ್ಟೋಗುತ್ತೆ, ನನ್ನ ಪರಿಸ್ಥಿತಿ ಇನ್ನೂ ಗಂಭೀರ ಆಗುತ್ತೆ. ಪಾಪ ನನ್ನಲ್ಲಿ ಇದ್ದುಕೊಂಡು ನಾನು ಯೇಸು ಕ್ರಿಸ್ತನ ಬಳಿಗೆ ಹೋಗಿಲ್ಲ ಅಂತಂದ್ರೆ ನನ್ನ ಪರಿಸ್ಥಿತಿ ಇನ್ನೂ ಕೆಟ್ಟೋಗುತ್ತೆ. ಆ ಪಾಪ ನನ್ನನ್ನು ಇನ್ನೂ ಹಾಳು ಮಾಡುತ್ತೆ. ರೋಗ ಬಂದ ಒಡನೆ ಡಾಕ್ಟರ್ ಹತ್ರಕ್ಕೆ ಓಡಬೇಕು. ಪಾಪ ನಮ್ಮಲ್ಲಿ ಸುಳಿಯಿತು ಅಂತಂದ್ರೆ ಅಯ್ಯೋ ನಾನು ಪಾಪ ಮಾಡ್ಬಿಟ್ರೆ ದೇವ್ರ ಹತ್ರ ಹೆಂಗೋಗೋದು ಅಂತಲ್ಲ. ಪಾಪ ಬಂದ ಒಡನೆ ಯೇಸುವೇ ಕಾಪಾಡು ಅಂತ ಅವ್ರ ಹತ್ರಕ್ಕೆ ನಾವು ಓಡಬೇಕು. ಡಾಕ್ಟರ್ ಹತ್ರ ಹೋಗದಿರಾ ನಿಮ್ಮ ರೋಗವನ್ನ ನೀವೇ ಹೋರಾಡಿ ಜಯಗೊಳ್ಳೋದಕ್ಕಾಗೋದಿಲ್ಲ. ಪಾಪದೊಟ್ಟಿಗೆ ಯೇಸು ಕ್ರಿಸ್ತನ ಬಳಿಗೆ ಬರದೆ ನೀವೇ ನಿಮ್ಮ ಪಾಪದೊಟ್ಟಿಗೆ ಹೋರಾಡಿ ಅದನ್ನು ಜಯಿಸೋದಕ್ಕೆ ಆಗೋದಿಲ್ಲ. ನಿಮ್ಮನ್ನು ಬಿಡುಗಡೆಗೊಳಿಸುವ ಆತನು ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಅನೇಕರು ದೇವರಲ್ಲಿ ಇದ್ದುಕೊಂಡು ತಿರುಗಿ ಏನೋ ಒಂದು ಪಾಪದಲ್ಲಿ ಬಿದ್ದು ಹೋಗಿ ಏನ್ ನೆನೆಸ್ಕೊಳ್ತಾರೆ ಅಂದ್ರೆ, ಅಯ್ಯೋ ನಾನು ಪಾಪ ಮಾಡಿಬಿಟ್ಟೆ, ದೇವರನ್ನ ಬಾರಿಸ್ಬಿಟ್ಟೆ, ಅವ್ರ ಮುಖವನ್ನು ನೋಡುವಂತ ಯೋಗ್ಯತೆ ನನಗಿಲ್ಲ, ಆದ್ರೆ ನಾನೇನ್ ಮಾಡ್ತೀನಿ, ನನ್ನ ಈ ಪಾಪದಿಂದೆಲ್ಲ ನನ್ನನ್ನು ಸರಿಪಡಿಸ್ಕೊಳ್ತೀನಿ, ನನ್ನ ಪಾಪನ ಸರಿಪಡಿಸ್ಕೊಂಡು ಆಮೇಲೆ ದೇವ್ರ ಹತ್ರ ಬರ್ತೀನಿ ಅಂತ ಅನ್ಕೊಳ್ತಾರೆ. ಅದು ಆಗೋದಿಲ್ಲ. ಆ ಪಾಪದಿಂದ ನೀನು ಬಿಡಿಸಿ ನಿನ್ನ ಸರಿ ಮಾಡುವ ಆತನೇ ಕರ್ತನು. ಆತನ ಬಳಿಗೆ ಬಂದ್ರೆ ನೀನು ಸರಿ ಹೋಗೋದು. ಹಲ್ಲೆಲೂಯಾ. ಒಂದು ವೇಳೆ ಎಷ್ಟೇ ಪಾಪವನ್ನು ಮಾಡಿ ಹಿಂಜರಿದು ಹೋಗಿದ್ರು, ಯೇಸುವೇ ನನ್ನ ರಕ್ಷಿಸು ಸ್ವಾಮಿ, ಕಾಪಾಡು ಸ್ವಾಮಿ ಅಂತಂತಂದ್ರೆ ಅವರು ಬಿಡುಗಡೆಗೊಳಿಸ್ತಾರೆ. ಹಲ್ಲೆಲೂಯಾ. ರೋಗ ಬಂದು ರೋಗವನ್ನು ನಾವೇ ವಾಸಿ ಮಾಡ್ಕೊಂಡು ಆಮೇಲೆ ಡಾಕ್ಟರ್ ಹತ್ರ ಹೋಗಕ್ಕಾಗತ್ತಾ? ಡಾಕ್ಟರ್ ಹತ್ರ ಹೋದ್ರೇನೆ ಅವ್ರು ವಾಸಿ ಮಾಡೋದು. ಪಾಪ ನಮ್ಮಲ್ಲಿ ಬಂತು ಅಂತ ಹೇಳಿ ಪಾಪವನ್ನೆಲ್ಲ ನಾನು ತೆಗೆದು ಹಾಕೊಂಡು ಆಮೇಲೆ ದೇವರ ಬಳಿಗೆ ಬರ್ತೀನಿ ಅಂತಂದ್ರೆ ಅದು ಸಾಧ್ಯ ಇಲ್ಲ. ಆತನ ಬಳಿಗೆ ಬರುವಾಗ ಆತನೇ ಅದನ್ನು ನೀಗಿಸುವ ಆತನು. ಹಲ್ಲೆಲೂಯಾ. ಆಗ ಆದಾಮ ಅವ್ವ ಪಾಪವನ್ನು ಮಾಡಿ ಬಿದ್ದು ಹೋದರು, ಆದರೆ ದೇವರಿಂದ ಅವ್ರು ಬಿದ್ದು ಹೋಗಲಿಲ್ಲ, ದೇವರಲ್ಲಿಯೇ ಅವ್ರು ಜೀವಿಸಿದ್ರು. ಅದಕ್ಕೋಸ್ಕರವಾಗಿ ಮಗುವನ್ನು ಪಡೆದಾಗ ಅವ್ರು ಹೇಳಿದ ಮಾತು, ಆತನ ಅನುಗ್ರಹದಿಂದ ಆತನ ಆಶೀರ್ವಾದದಿಂದ ನಾನೊಂದು ಮಗುವನ್ನು ಪಡೆದಿದ್ದೇನೆ. ಇವತ್ತು ನಾನು ನೀವು ಏನೇ ಪಾಪವನ್ನು ಮಾಡಿದ್ರು ದೇವರು ನಮ್ಮನ್ನು ಸೇರಿಸಿಕೊಳ್ಳೋದಿಲ್ವೇನೋ, ದೇವರ ಬಳಿಗೆ ಹೋಗೋದು ನಮಗೆ ಯೋಗ್ಯತೆ ಇಲ್ವೇನೋ, ಅವ್ರ ಮುಖವನ್ನು ನೋಡುವುದಕ್ಕೆ ನಮಗೆ ಅರ್ಹತೆ ಇಲ್ವೇನೋ ಅಂತ ಅನ್ಕೊಂಡು ದೂರ ಉಳಿಬೇಕಾದ್ರೆ ಅಗತ್ಯ ಇಲ್ಲ. ಅವ್ರ ಕೈಗಳು ಪ್ರತಿಯೊಬ್ಬರಿಗೂ ಯಾವಾಗಲೂ ತೆರೆದಿದೆ. ನನ್ನ ಬಳಿಗೆ ಬಾ ಎಂಬುದಾಗಿ ಅವರು ಯಾವಾಗಲೂ ನಮ್ಮನ್ನು ಕರೆಯುವಂತವರಾಗಿದ್ದಾರೆ. ಹಲ್ಲೆಲೂಯಾ. ಅದರಿಂದ ನಾವೇನ್ ಮಾಡಬೇಕು? ಓಡಿ ಅವರ ಬಳಿಗೆ ಬರಬೇಕು. ದೇವರ ವಾಕ್ಯದಲ್ಲಿ ಪೇತ್ರ ಯೇಸು ಕ್ರಿಸ್ತನನ್ನ ಅವ್ರು ಯಾರು ಅಂತ ನನಗೆ ಗೊತ್ತೇ ಇಲ್ಲ ಅಂತ 3 ಸರಿ ಹೇಳ್ಬಿಡ್ತಾನೆ. ತಾನು ಊಟ ಮಾಡುವಂಥ ಸಮಯದಲ್ಲಿ, ಸ್ವಾಮಿ ನಿನಗೋಸ್ಕರ ಪ್ರಾಣ ಬೇಕಾದ್ರೂ ನಾನು ಕೊಡ್ತೀನಿ ಅಂತೆಲ್ಲ ಮಾತಾಡ್ತಾ ಇರ್ತಾನೆ. ಆದರೆ ಯೇಸು ಕ್ರಿಸ್ತನ ಆಗಲೇ ಹೇಳ್ತಾರೆ, ನೀನು ನಾಳೆ ಬೆಳಿಗ್ಗೆ ಕೋಳಿ ಕೂಗು ಅಷ್ಟರಲ್ಲಿ 3 ಸರಿ ನಾನು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತೀಯ ಪೇತ್ರನೇ ಅಂತ ಹೇಳಿದಾಗ ಅದು ಹಾಗೆ ಅದೇ ರೀತಿ ಆಗ್ಬಿಡುತ್ತೆ. ಆದರೆ ಅದು ಆದಾಗ ಯೇಸು ಕ್ರಿಸ್ತನು ಆ ಒಂದು ಜನಗಳ ವಿಚಾರಣೆ ಇದ್ದಾಗಲೂ ಸಹ ಅವರಿರೋ ಸ್ಥಳದಿಂದ ಪೇತ್ರನು ಎಲ್ಲಿದ್ದಾನೆ ಅನ್ನೋದನ್ನ ತಿಳ್ಕೊಂಡು ಅವ್ರು ತಿರುಗಿ ಅವನ ಮುಖವನ್ನು ನೋಡ್ತಾರೆ. ಅವನ ಮುಖವನ್ನು ನೋಡಿದಾಗ ಆ ನೋಟದಲ್ಲಿನೇ ಪೇತ್ರನಿಗೆ ಅರ್ಥ ಆಗ್ಬಿಡುತ್ತೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ. ಏನು ಹೇಳ್ತಾ ಇದ್ದಾರೆ? ಪೇತ್ರನೇ ನನಗೋಸ್ಕರ ಪ್ರಾಣ ಕೊಡ್ತೀನಿ ಅಂತ ಹೇಳದಲ್ಲ,
ನಾನು ನಿನಗೆ ಹೇಳಲಿಲ್ವಾ, ಈ ಬೆಳಿಗ್ಗೆ ಕೋಳಿ ಕೂಗುವಷ್ಟರಲ್ಲಿ 3 ಸರಿ ನೀನು ನನಗೆ ಗೊತ್ತಿಲ್ಲ ಅಂತ ಹೇಳ್ತೀಯ ಅಂತ, ಅದು ನಡೀತು ನೋಡು ಅಂತ ಆ ಮುಖದ ನೋಟದಿಂದಲೇ ಹೇಳ್ತಾ ಇದ್ದಾರೆ. ಅದು ಪೇತ್ರನನ್ನು ಹೊಡೀತು, ಪೇತ್ರನ ಮನಸ್ಸನ್ನು ಹೊಡಿತು. ಅವನು ಬಿಕ್ಕಿ ಬಿಕ್ಕಿ ಅಳ್ತಾನೆ, ಅಯ್ಯೋ ನಾನು ಆತನನ್ನು ತಿರಸ್ಕರಿಸ್ಬಿಟ್ಟೆ ಅಂತ ಗೋಳಾಡಿ ಅವನು ಅಳ್ತಾನೆ. ಅದ್ರ ಇತಿಹಾಸ ಏನ್ ಹೇಳುತ್ತೆ ಅಂತಂತಂದ್ರೆ, ಪೇತ್ರ ತಾನು ಜೀವನದಿಂದ ಇರೋವರೆಗೂ ಸಹ ಎಲ್ಲಾದ್ರೂ ಕೋಳಿ ಕೂಗೋದು ಕೇಳಿಸಿದ್ರೆ ಅವನ ಮನಸ್ಸು ಒಡೆದೋಗದಂತೆ. ತನ್ನ ಜೀವಮಾನ ಕಾಲ ಎಲ್ಲಾದ್ರೂ ಕೋಳಿ ಕೂಗಂತ ಶಬ್ದ ಕೇಳಿದ್ರೆ ತನ್ನ ಮನಸ್ಸು ಒಡೆದು ಹೋಗೋದು. ಅಯ್ಯೋ ಆವತ್ತು ನನ್ನ ಕರ್ತನನ್ನ ನಾನು ಅರೆಯನೆಂಬುದಾಗಿ ಹೇಳಿದನಲ್ಲ, ಇದೇ ರೀತಿ ಕೋಳಿ ಕೂಗೋ ಸಂದರ್ಭದಲ್ಲಿ ಅಂತ ಅವನ ಮನಸ್ಸು ಯಾವಾಗಲೂ ಅದು ಬಾರಿಸೋದಂತೆ. ಆದ್ರೆ ಅಂತ ಪೇತ್ರ ಅವನೇನ್ ಮಾಡ್ತಾನೆ, ಬಿಕ್ಕಿ ಬಿಕ್ಕಿ ಅತ್ತ, ಆದರೆ ಅವನು ಕರ್ತನಿಂದ ಓಡಿ ಹೋಗಲಿಲ್ಲ. ಯೇಸು ಕ್ರಿಸ್ತನು ತನಗೆ ಮೊದಲೇ ಹೇಳಿರ್ತಾರೆ, ನೀನು ತಿರುಗಿಕೊಂಡ ನಂತರ ನಿನ್ನ ಸಹೋದರನನ್ನು ಬಲಪಡಿಸು. ಅಂದ್ರೆ ನೀನು ತಪ್ಪು ಮಾಡ್ತೀಯಾ, ನಾನು ಗೊತ್ತಿಲ್ಲ ಅಂತ ಹೇಳ್ತೀಯಾ, ಬಿದ್ದು ಹೋಗ್ತೀಯಾ, ಆದ್ರೂ ನೀನು ತಿರುಗಿಕೊಂಡು ನಿನ್ನ ಸಹೋದರನನ್ನು ಬಲಪಡಿಸು ಅಂತ ಯೇಸು ಕ್ರಿಸ್ತನು ಮೊದಲೇ ಹೇಳಿರ್ತಾರೆ. ಅದೇ ರೀತಿಯಾಗಿ ಪೇತ್ರನ ಏನ್ ಮಾಡ್ತಾನೆ, ನಾನು ಇಂಥ ತಪ್ಪು ಮಾಡ್ಬಿಟ್ಟೆ ಅಂತ ಓಡಿ ಹೋಗೋದಿಲ್ಲ, ಆದರೆ ತಿರುಗಿ ತನ್ನ ಸಹೋದರರೊಟ್ಟಿಗೆ ಬರ್ತಾನೆ, ಇತರ ಶಿಷ್ಯರೊಟ್ಟಿಗೆ ಬರ್ತಾನೆ. ಆತನ ಮರಣವನ್ನು ಜಯಿಸಿ ಇದ್ದು ಬಂದ ನಂತರ ಆತನನ್ನು ಕಾಣ್ತಾನೆ, ನಾನು ಆತನನ್ನು ನೋಡಿದೆ ಎಂಬುದಾಗಿ ಸಾಕ್ಷಿ ಹೇಳ್ತಾನೆ. ಅವರೆಲ್ಲರನ್ನು ಕೂಡಿಸಿ ಪಂಚಾಶತ್ತಮ ದಿವಸಕ್ಕೋಸ್ಕರವಾಗಿ ಕಾದಿದ್ದು ಪ್ರಾರ್ಥನೆ ಮಾಡ್ತಾನೆ. ಪವಿತ್ರಾತ್ಮನ ಅವ್ರ ಮೇಲೆ ಇಳಿದು ಬರಲು ಅವನು ಎದ್ದು ನಿಂತು ಪ್ರಸಂಗ ಮಾಡಿ 3,000 ಜನ ಒಂದೇ ದಿವಸ ದೀಕ್ಷಾಸ್ನಾನ ಪಡೆಯೋ ಹಾಗೆ ದೇವರಲ್ಲಿ ತಾನು ಉಪಯೋಗಿಸಲ್ಪಡ್ತಾನೆ. ಆನಂತರ ಎಷ್ಟೋ ದೇವ ಸೇವೆ ಮಾಡಿ ದೇವರಾಜ್ಯವನ್ನು ಪ್ರವೇಶಿಸ್ತಾನೆ. ಹಲ್ಲೆಲೂಯಾ. ಆಗ ಪೇತ್ರ ತಪ್ಪು ಮಾಡಿದ, ಆದ್ರೆ ಕರ್ತನಿಂದ ಬಿದ್ದು ಹೋಗಲಿಲ್ಲ, ತಾನು ತಿರುಗಿಕೊಂಡ. ಇವತ್ತು ಕರ್ತನ ಹೇಳೋದು, ನೀನು ತಪ್ಪು ಮಾಡಿರಬಹುದು, ಆದರೆ ತಿರುಗಿಕೋ, ನನ್ನ ಕಡೆಗೆ ತಿರುಗಿಕೋ, ನಾನು ನನ್ನ ಸೇರಿಸಿಕೊಳ್ತೇನೆ ಎಂಬುದಾಗಿ ಅವರು ಹೇಳ್ತಾರೆ. ಹಲ್ಲೆಲೂಯಾ. ಅರೆ ಇಸ್ಕರಿಯೋತ ಯೂದ ಇದ್ದ. ಇಸ್ಕರಿಯೋತ ಯೂದ ಏನು ಮಾಡ್ದ? ಇವನು ಸಹ ಒಂದು ತಪ್ಪು ಮಾಡ್ದ. ಹಣಕ್ಕೋಸ್ಕರವಾಗಿ ಆತನನ್ನು ತೋರಿಸಿಕೊಟ್ಟು ಹೋಗ್ಬಿಟ್ಟ. ಆದ್ರೆ ಅವನ ನೆನೆಸಿದ್ದು ಬೇರೆ. ಅವ್ನು ನೆನೆಸಿದ್ದು ಏನೋ ತೋರಿಸ್ಕೊಟ್ರೆ ಹಿಡ್ಕೊಂಡು ಹೋಗ್ತಾರೇನೋ, ವಿಚಾರಣೆ ಮಾಡ್ತಾರೇನೋ, 1-2 ಏಟ್ ಕೊಟ್ಬಿಟ್ಟು ಕಳಿಸ್ಬಿಡ್ತಾರೇನೋ ಅಂತ ಬಹುಶಃ ಅನ್ಕೊಂಡಿರ್ಬೋದೇನೋ. ಆದರೆ ಆತನಿಗೆ ಮರಣ ತೀರ್ಪು ಆಗುತ್ತೆ ಅಂತ ಅವ್ನು ನೆನೆಸಿರಲಿಲ್ಲ. ಆದರೆ ಯಾವಾಗ ತನಗೆ ಮರಣ ತೀರ್ಪು ಆಗುತ್ತೋ ತನ್ನ ಮನಸ್ಸು ಒಡೆದೋಗುತ್ತೆ. ಅಯ್ಯೋ ನಾನು ಎಂತ ತಪ್ಪು ಮಾಡಿಬಿಟ್ಟೆ, ತನಗೆ ಮರಣ ಶಿಕ್ಷೆ ಕೊಟ್ಬಿಟ್ರಲ್ಲ, ಈ 30 ಬೆಳ್ಳಿ ಕಾಸಿಗೋಸ್ಕರ ನಾನು ಮರಣ ಶಿಕ್ಷೆ ಆತನಿಗೆ ಕೊಡ್ಬೇಕಾ, ಎಂತ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಅವನ ಮನಸ್ಸು ಒಡೆದೋಯ್ತು. ತಿರುಗಿ ಅವನು ಆ ಯಾಜಕರ ಬಳಿಗೆ ಹೋಗ್ತಾನೆ, ಅವ್ರ ಕಾಸನ್ನು ಬಿಸಾಕ್ತಾನೆ. ನಾನು ತಪ್ಪು ಮಾಡಿಬಿಟ್ಟೆ, ನಿರಪರಾಧ ರಕ್ತವನ್ನು ತೋರಿಸ್ಕೊಟ್ಟು ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ತಾನೆ. ಆದರೆ ಅವನು ಬಾಧೆಪಟ್ಟ, ಆ ಕಾಸನ್ನು ಬೇಡ ಅಂತ ಬಿಸಾಕ್ದ. ಆದರೆ ಅವನು ಒಂದು ಕೆಲಸ ಮಾಡಲಿಲ್ಲ, ದೇವರ ಕಡೆಗೆ ತಿರುಗಿಕೊಳ್ಳಲಿಲ್ಲ, ದೇವರಿಗೋಸ್ಕರ ಕಾಯಲಿಲ್ಲ. ಅಯ್ಯೋ ನಾನು ಇಂಥ ತಪ್ಪು ಮಾಡಿರಬಹುದು, ಆದರೂ ಆತ ನನ್ನನ್ನು ಕ್ಷಮಿಸೋದಲ್ವಾ, ನನ್ನನ್ನು ಸೇರಿಸಿಕೊಳ್ಳೋದಲ್ವಾ, ನನಗೆ ಕೃಪೆ ತೋರಿಸೋದಲ್ವಾ ಅಂತ ಅವನು ದೇವರಿಗೋಸ್ಕರ ಕಾಯಲಿಲ್ಲ. ಹೊರಟು ಹೋಗಿ ಏನ್ ಮಾಡ್ದ, ತನ್ನ ಜೀವವನ್ನ ತಾನೇ ನಷ್ಟಪಡಿಸ್ಕೊಂಡ್ಬಿಟ್ಟ. ಆತ್ಮಹತ್ಯೆ ಯಾವತ್ತೂ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಅಲ್ಲ. ಸೈತಾನನು ಒಬ್ಬರ ಜೀವಿತವನ್ನ ಹಾಳು ಮಾಡಿ ಅವರನ್ನು ನಾಶ ಮಾಡೋದಕ್ಕೋಸ್ಕರ ಉಂಟು ಮಾಡುವಂತ ಪ್ರೇರೇಪಣೆ ಆತ್ಮಹತ್ಯೆ ಮಾಡಿಕೊಂಡು ಏನನ್ನು ಸಾಧಿಸುವುದಕ್ಕಾಗೋದಿಲ್ಲ. ನಮ್ಮ ಜೀವವನ್ನು ತೆಗೆದುಕೊಳ್ಳುವಂತ ಅಧಿಕಾರ ನಮಗಿಲ್ಲ. ಕರ್ತನು ನಿನ್ನ ಜೀವವನ್ನು ನೀನು ತಗೋ ಅಂತ ಹೇಳೋದಿಲ್ಲ, ಆದರೆ ನೀನು ಜೀವಿಸೋದಕ್ಕೆ ಬೇಕಾಗಿರುವಂತ ಬಲವನ್ನು ನಾನು ಕೊಡ್ತೀನಿ, ನೀನು ಜೀವಿಸು ಅಂತ ಹೇಳ್ತಾರೆ. ಕರ್ತನು ನಮ್ಮನ್ನ ಜೀವಿಸ ಮಾಡುವ ಆತನು, ನಾವು ಜೀವಿಸುವಾಗ ಎದುರಾಗುವಂತ ಕಾರ್ಯಗಳನ್ನ ಜಯಿಸುವ ಹಾಗೆ ಮಾಡುವ ಆತನು. ಆದ್ರೆ ನಿನ್ನ ಜೀವವನ್ನು ತಗೋ ನೀನೇ ಅಂತ ಅವ್ರು ಯಾವತ್ತೂ ಹೇಳೋದಿಲ್ಲ. ಅದು ದೇವರಿಂದ ಬರೋ ಕಾರ್ಯ ಅಲ್ಲ, ಸೈತಾನನು ಒಬ್ಬರನ್ನ ಹಾಳು ಮಾಡುವುದಕ್ಕಾಗಿ ಮಾಡುವಂತ ಪ್ರೇರೇಪಣೆ. ಅದಕ್ಕೆ ಯಾವತ್ತೂ ನಾವು ಕಿವಿ ಕೊಡಬಾರದು. ಆಗ ಯೂದ ದೇವರ ಕಡೆಗೆ ತಿರುಗಿಕೊಳ್ಳಲಿಲ್ಲ, ಸೈತಾನನ ತಪ್ಪಾದ ಪ್ರೇರೇಪಣೆಗೆ ಕಿವಿಗೊಟ್ಟು ತನ್ನನ್ನು ತಾನು ನಷ್ಟಪಡಿಸಿಕೊಂಡ್ಬಿಟ್ಟ. ಆದರೆ ದೇವರ ಕಡೆಗೆ ತಿರುಗಿಕೊಳ್ಳೋದಕ್ಕೆ ಅವಕಾಶ ಇತ್ತು, ಆ ಕೆಲಸವನ್ನ ತಾನು ಮಾಡಲಿಲ್ಲ. ಆದರೆ ಪೇತ್ರ ತಿರುಗಿಕೊಂಡ, ಮಹಿಮೆಯಾಗಿ ಉಪಯೋಗಿಸಲ್ಪಟ್ಟ. ಆ ರೀತಿ ಇವತ್ತು ನಾವು ಅಯ್ಯೋ ನಾನೇನೋ ಪಾಪ ಮಾಡಿಬಿಟ್ಟಿದ್ದೀನಿ ಅಂತ ಅನ್ಕೊಂಡು ದೇವರಿಂದ ದೂರ ಉಳಿಬೇಕು ಅಂತ ಅರ್ಥ ಅಲ್ಲ. ಪೇತ್ರನ ತಿರುಗಿಕೊಂಡ ಹಾಗೆ ನೀವು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಅವರ ಕಡೆಗೆ ತಿರುಗಿಕೊಳ್ಳುವಂಥವರುಗಳನ್ನ ಆತನ ಸೇರಿಸಿಕೊಂಡು ತನ್ನ ನಾಮದ ಮಹಿಮೆಗೋಸ್ಕರವಾಗಿ ಉಪಯೋಗಿಸೋದಕ್ಕೆ ಎಲ್ಲ ಅವಕಾಶ ಇದೆ. ಹಲ್ಲೆಲೂಯಾ. ಆದರೆ ಯೂದನಂತೆ ಓಡಿಯೇ ಹೋದರೆ ಸೈತಾನ ನಮ್ಮನ್ನ ಓಡಿಸ್ಕೊಂಡೇ ಹೋಗ್ಬಿಡ್ತಾನೆ.
ಎಲ್ಲಿ ಗಂಟೆ ಓಡಿಸ್ಕೊಂಡು ಹೋಗ್ತಾನೆ, ನಾವು ನಾಶ ಆಗೋವರೆಗೂ ಅವನು ಓಡಿಸ್ತಾನೆ ಇರ್ತಾನೆ. ಆದರೆ ಕರ್ತನ ಕಡೆಗೆ ತಿರುಗಿಕೊಂಡರೆ ಆತ ನಮ್ಮನ್ನು ಕಾಪಾಡ್ತಾರೆ, ನಮ್ಮನ್ನು ರಕ್ಷಿಸ್ತಾರೆ. ಹಲ್ಲೆಲೂಯಾ. ಆಗ ಆದಾಮ ಅವ್ವ ಬಿದ್ದು ಹೋದರು, ಆದರೆ ದೇವರಿಂದ ಬಿದ್ದು ಹೋಗಲಿಲ್ಲ, ದೇವರಿಂದ ಓಡಿ ಹೋಗಲಿಲ್ಲ. ಅವರು ತಿರುಗಿ ದೇವರಲ್ಲಿಯೇ ಜೀವಿಸಿದ್ರು. ಒಂದು ಮಗುವನ್ನು ಪಡೆದು ಯೆಹೋವನ ಅನುಗ್ರಹದಿಂದಲೇ ಇದನ್ನು ಪಡೆದೆ ಅಂತ ಹೇಳಿದ್ರು. ಹಲ್ಲೆಲೂಯಾ. ಅದರಿಂದ ನಾನು ನೀವು ಕರ್ತನಲ್ಲಿಯೇ ಜೀವಿಸೋಣ. ಒಂದು ವೇಳೆ ಏನೋ ಒಂದು ಪಾಪವನ್ನು ನಾವು ಮಾಡಿಬಿಟ್ಟಿರ್ಬೋದೇನೋ, ಒಂದು ವೇಳೆ ದೇವರಿಂದ ನಾವು ಕೆಲ ಕಾಲ ಅಗಲಿನೂ ಹೋಗಿರಬಹುದೇನೋ, ದೇವರ ಆಜ್ಞೆಗಳನ್ನು ಒಂದು ವೇಳೆ ಮೀರಿನೂ ಹೋಗಿರಬಹುದೇನೋ. ಆದರೆ ಹಂಗಂತ ಹೇಳಿ ದೇವರಿಂದ ಓಡಿ ಹೋಗಬೇಕಂತ ಅರ್ಥ ಅಲ್ಲ. ಒಂದು ಮಗ ತಪ್ಪು ಮಾಡಿ ಮನೆ ಬಿಟ್ಟು ಆಚೆ ಓಡೋದ್ರೆ ಅವ್ನು ತಿರುಗಿ ಎಲ್ಲಿಗೆ ಹೋಗೋಕ್ಕೆ ಸಾಧ್ಯ? ಅವ್ನು ತಿರುಗಿ ಮನೆಗೆ ಬರಬೇಕು. ಸಾಮಾನ್ಯವಾಗಿ ಅದರ ಓಡೋಗ್ಬಿಟ್ರೆ ಮನೇಲಿ ಅವ್ರ ಅಪ್ಪ ಅಮ್ಮನ ಕೇಳಿದ್ರೆ, ನಿಮ್ಮ ಮಗ ಓಡೋಗ್ಬಿಟ್ನಲ್ಲ ಎಲ್ಲೋ ಅಂತಂತಂದ್ರೆ ಏನಂತಾರೆ? ಅವ್ನು ಎಲ್ಲೋಗ್ತಾನೆ, ಹೊಟ್ಟೆ ಹೆಸರು ಮತ್ತೆ ಮನೆಗೆ ಬರ್ತಾನೆ ಅಂತ ಹೇಳ್ತಾನೆ. ಆಗ ಓಡಿ ಹೋದವ್ರು ತಿರುಗಿ ಮನೆಗೆ ಬರಬೇಕು. ನಾನು ನೀವು ಒಂದು ವೇಳೆ ಓಡಿ ಹೋಗಿದ್ರು ಕರ್ತನ ಬಳಿಗೆ ಬರಬೇಕು. ಬೇರೆ ಎಲ್ಲೂ ಸಹ ನಮಗೆ ಅವಕಾಶ ಇಲ್ಲ. ಅದರಿಂದ ನಮ್ಮನ್ನು ನಾವು ಯೋಚಿಸಿಕೊಂಡು ನೋಡೋಣ. ನಾನೇನೋ ಪಾಪ ಮಾಡಿಬಿಟ್ಟಿದ್ದೀನಿ, ನನ್ನಲ್ಲೇನೋ ದೋಷ ಕಂಡು ಬಂದ್ಬಿಡ್ತು, ದೇವರಿಗೆ ತುಂಬ ಬೇಜಾರಾಗಿರ್ಬೋದೇನೋ, ನಾನು ದೇವ್ರ ಹತ್ರ ಹೋಗೋದು ದೇವ್ರಿಗೆ ಇಷ್ಟ ಇಲ್ವೇನೋ ಅಂತ ಅನ್ಕೊಂಡು ನಾವು ದೂರ ಉಳಿಬೇಕಾದ್ರೆ ಅಗತ್ಯ ಇಲ್ಲ. ಆತನ ನಮಗೋಸ್ಕರವಾಗಿ ಕಾಯ್ತಾ ಇದ್ದಾರೆ, ನಾವು ಆತನ ಬಳಿಗೆ ಬರಬೇಕು. ಹಲ್ಲೆಲೂಯಾ. ಆಗ ಒಂದು ಆ ಮಾತನ್ನು ಅವ್ವ ಹೇಳುವಾಗ, ಯೆಹೋವನ ಅನುಗ್ರಹದಿಂದಲೇ ಇವನನ್ನು ಪಡೆದಿದ್ದೇನೆ ಎಂಬುದಾಗಿ ಹೇಳುವಾಗ ಅವರು ಕರ್ತನಲ್ಲಿಯೇ ಜೀವಿಸ್ತಾ ಇದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಪಾಪವನ್ನು ಮಾಡಿ ಬಿದ್ದು ಹೋದರು, ಆದರೂ ದೇವರನ್ನ ಬಿಟ್ಟು ಅಗಲಿ ಹೋಗಲಿಲ್ಲ, ಕರ್ತನಲ್ಲಿಯೇ ಜೀವಿಸಿದ್ರು. ಆತನ ಸಹಾಯದಿಂದಲೇ ಮಗುವನ್ನು ಪಡೆದರು. ಹಲ್ಲೆಲೂಯಾ. ನಾನು ನೀವು ಕರ್ತನಲ್ಲಿಯೇ ಜೀವಿಸಬೇಕು. ಆತನ ನಮ್ಮನ್ನು ಸೇರಿಸಿಕೊಳ್ತಾರೆ. ದೇವರಿಗೆ ಸ್ತೋತ್ರ. ಮತ್ತು ಇನ್ನೊಂದು, ಹವ್ವಳ ಪರಿಸ್ಥಿತಿ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡಿ. ದೇವರು ಏದೇನ್ ತೋಟದಲ್ಲಿ ಹವ್ವಳಿಗೆ ಶಾಪವನ್ನು ಕೊಡ್ತಾರೆ. ಏನಂತ ಶಾಪ ಕೊಡ್ತಾರೆ? ನೀನು ಮಾಡಿದಂಥ ಈ ಕೆಲಸಕ್ಕೆ ನೀನು ಮಗುವನ್ನು ಹೆರುವಾಗ ತುಂಬ ಕಷ್ಟಪಟ್ಟು ಬೇನೆಯಿಂದ ಮಗುವನ್ನು ಹೆರ್ತೀಯ ಅಂತ ಶಾಪ ಕೊಡ್ತಾರೆ. ಮತ್ತು ಅದಾದ ನಂತರ ಏದೇನ್ ತೋಟದಿಂದ ಆಚೆ ಹಾಕ್ಬಿಡ್ತಾರೆ. ಇವರು ಆಚೆ ಬಂದು ಬದುಕ್ತಾ ಇರ್ತಾರೆ. ಮುಂದಕ್ಕೊಂದಿನ ಏನಾಗುತ್ತೆ, ಹವ್ವಳು ಗರ್ಭ ಧರಿಸ್ತಾರೆ. ಗರ್ಭ ಧರಿಸಿದ ನಂತರ ಹೊಟ್ಟೆಯಲ್ಲಿ ಮಗು ಬೆಳೀತಾ 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 ಬರ್ತಾ ಇರುತ್ತೆ. ಆದರೆ ಆ ಒಂದು ಸಂದರ್ಭ, ತಾನು ಗರ್ಭ ಧರಿಸಿ ಮಗು ತನ್ನಲ್ಲಿ ಬೆಳೀತಾ ಬರುವಂಥ ಕಾಲಗಳು ಯಾವ ಥರ ಇತ್ತು ಅಂತ ಯೋಚನೆ ಮಾಡಿ. ಇವತ್ತು ಒಂದು ವೇಳೆ ಒಂದು ಕುಟುಂಬದಲ್ಲಿ ಒಂದು ಸ್ತ್ರೀ ಗರ್ಭ ಧರಿಸಿದ್ರೆ ತನ್ನನ್ನು ನೋಡಿಕೊಳ್ಳೋದಕ್ಕೆ ಎಷ್ಟೋ ಮಂದಿ ಇರ್ತಾರೆ. ಹಂಗಂತಂದರೆ ಆ ಗರ್ಭ ಧರಿಸಿ ಆ ಗರ್ಭ ಧಾರಣೆಯ ಕಾಲದಲ್ಲಿ ಅವರು ಹೋಗ್ತಾ ಇರುವಾಗ, ಮುಖ್ಯವಾಗಿ ಒಂದು ಸ್ತ್ರೀ ಮೊದಲು ಗರ್ಭ ಧರಿಸಿರೋದಂದ್ರೆ ಅವ್ರಿಗೆ ತುಂಬ ಆತಂಕ ಇರುತ್ತೆ, ತುಂಬ ಭಯ ಇರುತ್ತೆ. ಯಾಕಂದರೆ ಇದಕ್ಕೆ ಮುಂಚೆ ಅಂಥ ಅನುಭವ ಅವ್ರಿಗೆ ಇರೋದಿಲ್ಲ. ಆಗ ಗರ್ಭ ಧರಿಸಿರುವಂಥದ್ದು, ಮಗು ಹೊಟ್ಟೆಯಲ್ಲಿ ಬೆಳೀತಾ ಇರುವಂಥದ್ದು, ಮುಂದೆ ಆ ಮಗುವಿಗೆ ಜನ್ಮವನ್ನು ಕೊಡೋದು, ಇದೆಲ್ಲ ಯಾವ ಥರ ಇರುತ್ತೋ, ನನ್ನ ಪರಿಸ್ಥಿತಿ ಹೆಂಗಿರುತ್ತೋ, ಏನಾಗುತ್ತೋ ಅನ್ನೋಂಥ ಒಂದು ಆತಂಕ ಮೊದಲು ಗರ್ಭ ಧರಿಸಿದವ್ರಿಗೆ ಇರುತ್ತೆ. ಆದರೆ ಆ ಸಮಯದಲ್ಲಿ ಅವರನ್ನು ಧೈರ್ಯಪಡಿಸೋದಕ್ಕೆ, ಅವರಿಗೆ ಸಹಾಯ ಮಾಡೋದಕ್ಕೆ, ಅವ್ರನ್ನ ಬಲಪಡಿಸೋದಕ್ಕೆ ಆಕೆ ಸುತ್ತ ತುಂಬ ಜನ ಇರ್ತಾರೆ. ಅವರ ಅಮ್ಮ ಇರ್ತಾರೆ, ಅವರ ಅಜ್ಜಿ ಕೂಡ ಇರ್ತಾರೆ, ಅತ್ತೆ ಇರ್ತಾರೆ, ಅಕ್ಕ ಇರ್ತಾರೆ, ತಂಗಿ ಇರ್ತಾರೆ, ನಾದ್ನಿ ಇರ್ತಾರೆ, ಅತ್ತಿಗೆ ಇರ್ತಾರೆ, ಯಾರು ಪರಿಚಯ ಇರುವಂಥ ಸ್ನೇಹಿತರು ಇರ್ತಾರೆ, ಎಷ್ಟೋ ಮಂದಿ ಹೆಂಗಸರು ತನ್ನ ಸುತ್ತಮುತ್ತ ಇರ್ತಾರೆ. ಇವರೆಲ್ಲ ಆಕೆ ಏನು ಮಾಡ್ತಾರೆ? ಧೈರ್ಯ ಹೇಳ್ತಾರೆ. ಅಮ್ಮ, ಗರ್ಭಿಣಿ ಆಗಿರುವಾಗ ಹಿಂಗೇನೆ, ಈ ಥರನೇ ಇರುತ್ತೆ, ಈ ಥರನೇ ಆಗುತ್ತೆ, ಏನು ಭಯ ಪಡಬೇಡ, ಏನು ಆತಂಕ ಪಡಬೇಡ, ಎಲ್ಲ ಚೆನ್ನಾಗಾಗುತ್ತೆ ಅಂತ ಧೈರ್ಯ ಹೇಳ್ತಾ ಇರ್ತಾರೆ. ಆ ಗರ್ಭ ಧರಿಸುವಂಥ ಸಮಯದಲ್ಲಿ ಅವರು ಕೆಲವೊಂದ್ಸಲಿ ವಾಂತಿಗಳಾಗ್ಬೋದು, ವಿಪರೀತವಾಗಿ ತುಂಬ ಆಯಾಸ ಆಗ್ಬೋದು, ತುಂಬ ತರತರವಾದ ಸಂಕಟಗಳು, ಬಾಧೆಗಳು ಅವ್ರಿಗೆ ಎದುರಾಗ್ಬೋದು. ಆದರೆ ಇಂಥ ಸಂದರ್ಭ ಎಲ್ಲ ಎದುರಾಗುವಾಗ ಜೊತೆಯಲ್ಲಿ ಅಂಥ ಅನುಭವಗಳಲ್ಲಿ ಮೊದಲು ಹೋಗಿರುವಂಥವ್ರು ಏನು ಮಾಡ್ತಾರೆ? ನಾವು ಗರ್ಭಿಣಿ ಆಗಿದ್ದಾಗ ಹಿಂಗೆ ಆಗಿದ್ದು, ವಿಪರೀತವಾದ ವಾಂತಿ, ವಿಪರೀತವಾದ ಆಯಾಸ, ನೋವು, ಸಂಕಟ, ಬಾಧೆ, ಏನೇನೋ ಚಿಂತೆಗಳು ಬರೋದು, ಇದೆಲ್ಲ ಸಹಜ, ಏನು ಯೋಚನೆ ಮಾಡಬೇಡ, ಎಲ್ಲ ಚೆನ್ನಾಗಾಗುತ್ತೆ ಅಂತ ಅವರ ಅನುಭವಗಳನ್ನು ಹೇಳಿ ಇವರನ್ನು ಬಲಪಡಿಸ್ತಾರೆ. ಆಗ ಇವತ್ತಿನ ಕಾಲದಲ್ಲಿ ಒಂದು ಸ್ತ್ರೀ ಗರ್ಭ ಧರಿಸಿದ್ರೆ ತನಗೆ ಸಹಾಯ ಮಾಡುವಂಥ ಅದೇ ಅನುಭವದಲ್ಲಿ ಹೋಗಿರುವಂಥ ಎಷ್ಟೋ ಸ್ತ್ರೀಯರು ಸುತ್ತಮುತ್ತ ಎಲ್ಲ ಇರ್ತಾರೆ. ಆದರೆ ಅವಳ ಬಗ್ಗೆ ನೀವು ಯೋಚನೆ ಮಾಡಿ. ಅವ್ವ ಗರ್ಭ ಧರಿಸಿದ್ದಾಳೆ, ಒಂದು ವೇಳೆ ತನಗೆ ವಾಂತಿ ಆಗ್ತಾ ಇರ್ಬೋದು, ತನಗೆ ವಿಪರೀತವಾದ ಆಯಾಸ ಆಗ್ತಾ ಇರ್ಬೋದು, ತರತರವಾದ ನೋವು, ಬಾಧೆಗಳು ತನಗೆ ಎದುರಾಗ್ತಾ ಇರ್ಬೋದು. ಆದರೆ ಅವಳನ್ನು ಬಲಪಡಿಸೋದಕ್ಕೆ ಯಾರಿದ್ದಾರೆ? ಇದು ಹಿಂಗೆ ನಮ್ಮ ಗರ್ಭಿಣಿ ಆಗಿರೋ ಸಮಯದಲ್ಲಿ ಈ ಥರನೇ ಆಗುತ್ತೆ, ಆಯಾಸ ಆಗುತ್ತೆ, ಸುಸ್ತಾಗುತ್ತೆ, ಅಯ್ಯೋ ಏನಾಗ್ಬಿಡುತ್ತೋ ಅಂತ ಆತಂಕ ಆಗುತ್ತೆ, ನೀನೇನು ಯೋಚನೆ ಮಾಡಬೇಡ, ಎಲ್ಲ ಚೆನ್ನಾಗಾಗುತ್ತೆ ಅಂತ ತನ್ನನ್ನು ಬಲಪಡಿಸೋದಕ್ಕೆ ಯಾರಿದ್ದಾರೆ? ತನಗೆ ಧೈರ್ಯ ಹೇಳೋದಕ್ಕೆ ಯಾರಿದ್ದಾರೆ? ಅಂತ ಅನುಭವದ ಮುಖಾಂತರ ಹೋಗಿರುವಂಥ ಬೇರೆ ಸ್ತ್ರೀಯರು ಅವಳ ಜೊತೆಯಲ್ಲಿ ಯಾರಿದ್ದಾರೆ? ಲೋಕದಲ್ಲಿ ಯಾರೂ ಇಲ್ಲ. ಲೋಕದಲ್ಲಿರುವಂಥ ಮನುಷ್ಯರು ಇಬ್ಬರೇ,
ಒಂದು ಹವ್ವ, ಆದಾಮ, ಇವರಿಬ್ಬರು ಬಿಟ್ರೆ ಇಡೀ ಲೋಕದಲ್ಲಿ ಯಾರೂ ಇಲ್ಲ. ಮೊದಲು ಒಂದು ಮಗು ಆ ಗರ್ಭಧಾರಣೆ ಮುಖಾಂತರವಾಗಿ ಲೋಕದಲ್ಲಿ ಜನಿಸ್ತಾ ಇದೆ. ಮೊದಲು ಹವ್ವ ಗರ್ಭ ಧರಿಸಿದ್ದಾಳೆ. ಅದರ ಅನುಭವ ತನಗಿಲ್ಲ, ಏನಾಗುತ್ತೆ ಗೊತ್ತಿಲ್ಲ. ಮಗು ಹೊಟ್ಟೆಲಿ ಬೆಳೀತಾ ಇದೆ, ವಾಂತಿ ಆಗ್ತಾ ಇದೆ, ವಿಪರೀತ ಆಯಾಸ ಆಗ್ತಾ ಇದೆ, ಸಂಕಟ ಆಗ್ತಾ ಇದೆ. ಇದು ಏನು, ಎತ್ತ, ಯಾವ ತರ ಆಗುತ್ತೆ ಏನೂ ಗೊತ್ತಿಲ್ಲ. ಆಗ ಅವಳ ಪರಿಸ್ಥಿತಿ ಯಾವ ತರ ಇರ್ಬೋದು ಯೋಚನೆ ಮಾಡಿ. ಆದ್ರೆ ನನಗೆ ಗೊತ್ತಿದ್ದದೆಲ್ಲ ಒಂದೇ ಒಂದು, ಏನು ಅಂತಂತಂದ್ರೆ, ನೀನು ತುಂಬಾ ಸಂಕಟದ ಅನುಭವಿಸಿ ಬಾಧೆಯಿಂದ ಮಗುವಿಗೆ ಜನ್ಮವನ್ನು ಕೊಡುವೆ. ಅದು ಒಂದೇ ಅವಳಿಗೆ ಗೊತ್ತಿದ್ದದ್ದು. ಆದ್ರೆ ಈ ರೀತಿನೇ ಹೋಗುತ್ತೆ. ಹೋಗಿ ಕೊನೆಗೆ 9 ತಿಂಗಳು ಹತ್ರ ಬಂದ್ಬಿಡುತ್ತೆ. ಇನ್ನೇನು ಮಗುವಿಗೆ ಮುಂದೆ ಜನ್ಮವನ್ನು ಕೊಡುವಂತ ಕಾಲಗಳು ಹತ್ರ ಬಂದ್ಬಿಡುತ್ತೆ. ಆದ್ರೆ ಆ ಥರ ಕಾಲ ಹತ್ರ ಬಂದಿರುವಾಗ ತಾನು ಯಾವಾಗ ಏನಾಗುತ್ತೋ, ಏನು ನಡೆಯುತ್ತೋ ಏನು ಗೊತ್ತಿಲ್ದಿರ ತಾನು ಇರ್ತಾಳೆ. ಆದರೆ ಅಂಥ ಸಂದರ್ಭದಲ್ಲಿ ಹಠಾತ್ತಾಗಿ ದೊಡ್ಡ ಸಂಕಟ ತನ್ನನ್ನು ಹಿಡಿಯುತ್ತೆ. ದಿನ ತುಂಬಿರುವಂಥ ಸ್ತ್ರೀಯರಿಗೆ ಹೆರಿಗೆ ಕಾಲ ಬಂದ್ಬಿಡ್ತು ಅಂತಂದರೆ ಅವ್ರು ಯಾವ ಥರ ಸಂಕಟ ಅನುಭವಿಸ್ತಾರೆ ಸಹಜವಾಗಿ ನಿಮಗೆಲ್ಲ ಗೊತ್ತಿರುತ್ತೆ. ನಾನು ಮೊನ್ನೆ ನಮ್ಮ ಲೇಔಟಲ್ಲಿ ಹೋಗ್ತಾ ಇದ್ದಾಗ ಒಂದು ಆಟೋ ಹೋಗ್ತಾ ಇತ್ತು ನನ್ನ ಮುಂದೆಗಡೆ. ಆಟ ಹಿಂದೆಗಡೆ ಸಾಮಾನ್ಯವಾಗಿ ಏನಂದರೆ ಅದೆಲ್ಲ ಬರೆದಿರ್ತಾರೆ. ಈ ಆಟ ಮೇಲೂ ಕೂಡ ಒಂದು ಬರೆದಿದ್ರು ವಿಷಯ. ನಾನು ಗಾಡಿ ಓಡಿಸ್ಕೊಂಡು ಹಿಂದೆ ಹೋಗ್ತಾ ಇದ್ದೆ. ಆಗ ನೋಡಿದಾಗ ಅವ್ರು ಏನು ಬರೆದಿದ್ರು ಅಂತಂದರೆ, ಹೆರಿಗೆ ಕರೆಗೆ ಉಚಿತ ಸೇವೆ ಅಂತ ಬರೆದಿದ್ರು. ಅಂದರೆ ಯಾರಿಗಾದ್ರೂ ಹೆರಿಗೆನ ಬಂದ್ಬಿಟ್ಟಿದೆ, ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಡೆಲಿವರಿಗೆ ಸೇರಿಸಬೇಕು ಅಂತಂತಂದರೆ ಆ ಸೇವೆಯನ್ನು ನಾವು ಉಚಿತವಾಗಿ ಕೊಡ್ತೀವಿ, ನಮ್ಮ ನಂಬರ್ ಇದು ಅಂತ ನಂಬರ್ ಕೊಟ್ಬಿಟ್ಟಿದ್ರು. ಒಂದು ವೇಳೆ ಯಾರಿಗೆ ಹೆರಿಗೆ ಕಾಲ ಬಂದ್ಬಿಡ್ತು, ಹೆರಿಗೆ ಆಗಬೇಕು, ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು, ಯಾವುದೇ ಸಮಯ ಆಗಿರಲಿ ಈ ನಂಬರ್ಗೆ ಫೋನ್ ಮಾಡಿ ನಾವು ಬಂದು ಕರ್ಕೊಂಡೋಗಿ ಸೇರಿಸ್ತೀವಿ, ಫ್ರೀಯಾಗಿ ಕೆಲಸ ಮಾಡ್ತೀವಿ, ಬೆಳಗ್ಗೆ ಆಗಿರಲಿ ರಾತ್ರಿ ಆಗಿರಲಿ ಯಾವಾಗಾದ್ರೂ ಆಗಿರಲಿ. ಆಗ ನಾನು ಯೋಚನೆ ಮಾಡಿದೆ, ಏನಕ್ಕೆ ಈ ಥರ ಇವ್ರು ಹಾಕಿದ್ದಾರೆ ಅಂತಂದ್ಬಿಟ್ಟು. ಆಗ ಹೆರಿಗೆ ಕಾಲಕ್ಕೆ ಹತ್ರ ಆಗಿರುವಂಥ ಸ್ತ್ರೀಯ ಸಂಕಟ ಯಾವ ಥರ ಇರುತ್ತೆ ಅನ್ನೋದನ್ನು ನೆನೆಸಿ, ಯಾವ ಟೈಮ್ ಆದರೂ ಆಗಿರ್ಬೋದು, ನಾವು ಅವ್ರ ದುಡ್ಡಿದೆಯೋ ದುಡ್ಡಿಲ್ವೋ ಏನೂ ಯೋಚನೆ ಮಾಡೋದಿಲ್ಲ, ನಾವು ಮೊದಲು ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸ್ತೀವಿ ಅಂತ ಅವ್ರು ಬರೆದಿದ್ರು. ಯಾಕಂದರೆ ಆ ಸ್ತ್ರೀಯ ಪರಿಸ್ಥಿತಿ ಆ ರೀತಿ ಇರುತ್ತೆ ಅಂತ ಯೋಚನೆ ಮಾಡಿ ಆ ಸೇವೆ ನಾವು ಕೊಡ್ತೀವಿ ಅಂತ ಅವ್ರ ಆಟ ಮೇಲೆ ಹಾಕಿದ್ರು. ಆಗ ಒಂದು ಹೆರಿಗೆಗೆ ಹತ್ರ ಆಗಿರುತ್ತೆ ಸ್ತ್ರೀ ಪರಿಸ್ಥಿತಿ ಹೆಂಗಿರುತ್ತೆ ಅನ್ನೋದು ಸಹಜವಾಗಿ ನಮಗೆಲ್ಲ ಗೊತ್ತಿರುತ್ತೆ. ಈಗ ಅವಳಿಗೆ ಅಂತ ಪರಿಸ್ಥಿತಿ ಬಂತು, ವಿಪರೀತವಾದ ಸಂಕಟ ಹಿಡಿತು, ವಿಪರೀತವಾದ ಬಾಧೆ ಹಿಡಿತು, ವಿಪರೀತವಾದ ನೋವು ಹಿಡಿತು. ತನ್ನನ್ನು ನೋಡೋಕೆ ಯಾರಿದ್ದಾರೆ, ತನಗೆ ಸಹಾಯ ಮಾಡೋಕೆ ಯಾರಿದ್ದಾರೆ, ಧೈರ್ಯ ಹೇಳೋದಕ್ಕೆ ಯಾರಿದ್ದಾರೆ? ಆದಮ್ ಮಾತ್ರ ಇರೋದು. ಆದರೆ ಆದಮ್ಗೆ ಇದೆಲ್ಲ ಏನು ಗೊತ್ತು? ಆದಮು ಆಗ ಮೊದಲು ತನ್ನ ಕಣ್ಮುಂದೆ ನೋಡ್ತಾ ಇರೋದು. ಆದಮ್ಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲ, ಏನಾಗುತ್ತೆ ಅಂತ ಗೊತ್ತಿಲ್ಲ. ಇವಾಗ ಸಹಜವಾಗಿ ಒಂದು ವೇಳೆ ಇವತ್ತಿನ ಕಾಲದಲ್ಲಿ ಏನೇ ಒಂದು ನೋವು ಮನುಷ್ಯನಿಗೆ ಬರಲಿ, ಅವ್ರು ಮೊದಲು ಏನಂತಾರೆ? ಅಮ್ಮ ಅಂತಾರೆ, ಅಪ್ಪ ಅಂತಾರೆ. ಆದರೆ ಅವಳಿಗೆ ಸಂಕಟ ಹಿಡೀತು. ಆ ಸಂಕಟ ಹಿಡಿದ ತಕ್ಷಣ ಅವ್ವ ಏನಂತ ಕೂಗಬೇಕು? ಅಯ್ಯೋ ಅಮ್ಮ, ಅಯ್ಯೋ ಅಪ್ಪ ಅನ್ನಕ್ಕಾಗತ್ತಾ? ಅವ್ವ ಆ ರೀತಿ ಅನ್ನಲ್ಲ. ಯಾಕನ್ನಲ್ಲ? ಕಾರಣ ಆಕೆಗೆ ಅಪ್ಪ ಅಮ್ಮನೇ ಇಲ್ಲ. ನಾವು ಚಿಕ್ಕ ವಯಸ್ಸಿಂದ ನಮ್ಮನ್ನ ಅಪ್ಪ ಅಮ್ಮ ಸಾಕಿ ಬೆಳೆಸಿರ್ತಾರೆ. ನಮ್ಗೆ ಎಲ್ಲಿ ಒಂದು ಕ್ಷಣ ಬಿದ್ದರೂ ಸಹ ಅಮ್ಮ ಓಡ್ ಬಂದು ಹಂಗೆ ನಮ್ಮನ್ನ ಎತ್ಕೊಳ್ತಾರೆ. ಒಂದು ಸಣ್ಣ ಏಟಾಗ್ಬಿಟ್ರು ಅಪ್ಪ ಓಡ್ ಬಂದು ನಮ್ಮನ್ನ ಎತ್ಕೊಳ್ತಾರೆ, ನಮ್ಮನ್ನು ಸಂತೈಸ್ತಾರೆ, ಬಲಪಡಿಸ್ತಾರೆ. ಆಗ ನನಗೇನಾದರೂ ಆಗ್ಬಿಟ್ರೆ ಸಾಕು, ಅಮ್ಮ ಅಂತ ಕರೆದ್ರೆ ಅಮ್ಮ ಓಡ್ ಬರ್ತಾಳೆ, ಅಪ್ಪ ಅಂತ ಕರೆದ್ರೆ ಅಪ್ಪ ಓಡ್ ಬರ್ತಾರೆ, ನನ್ನ ಎತ್ಕೊಳ್ತಾರೆ, ನನ್ನ ಕಾಪಾಡ್ತಾರೆ ಅನ್ನೋದು ಚಿಕ್ಕ ವಯಸ್ಸಿಂದ ಅವ್ರಿಗೆ ಅರ್ಥ ಆಗ್ಬಿಟ್ಟಿರುತ್ತೆ. ಆಗ ಚಿಕ್ಕ ವಯಸ್ಸಿಂದ ಏನೇ ಒಂದು ತೊಂದರೆ ಸಮಸ್ಯೆ ಎದುರಾಗಿದ ತಕ್ಷಣ ಅಪ್ಪ ಅಮ್ಮ ಅಂತ ಕೂಗಿ ರೂಢಿ ಆಗ್ಬಿಟ್ಟಿರುತ್ತೆ. ತಕ್ಷಣ ಬಂದು ಅವ್ರು ಕಾಪಾಡ್ತಾರೆ. ದೊಡ್ಡವರಾದ್ಮೇಲೆ ಕೂಡ ಅದಂಗೆ ವಾಡಿಕೆ ಆಗ್ಬಿಡುತ್ತೆ. ದೊಡ್ಡವರಾದ್ಮೇಲೆ ಕೂಡ ಅಪ್ಪ ಅಮ್ಮ ಬರ್ತಾರೋ ಇಲ್ವೋ, ನೋವು ಅಂದರೆ ಅಪ್ಪ ಅಮ್ಮ ಅಂತಾರೆ. ಆದರೆ ಅವಳಿಗೆ ಆ ಅನುಭವ ಇಲ್ಲ. ತಾವು ಚಿಕ್ಕ ಮಗುವಾಗಿದ್ದು ಅಪ್ಪ ಅಮ್ಮ ಅಂತ ಕೂಗಿ ಅವರು ಬಂದು ಕಾಪಾಡಿರುವಂಥ ಅನುಭವ ಇಲ್ಲ. ಆಗ ಅವ್ವ ತನಗೆ ವಿಪರೀತವಾದ ಸಂಕಟ ಹಿಡಿದ ಒಡನೆ ಅಮ್ಮ ಅಂತಾಗ್ಲಿ ಅಪ್ಪ ಅಂತಾಗ್ಲಿ ಕೂಗಿರೋದಿಲ್ಲ. ಮತ್ತೇನಂತ ಕೂಗಿರ್ತಾಳೆ? ತಾನು ಕೂಗೋದೆಲ್ಲ ಒಂದೇ, ಅಯ್ಯೋ ದೇವ್ರೇ ನಿಂದ ಆಗ್ತಾ ಇಲ್ಲ ಸ್ವಾಮಿ, ದೇವರೇ ಸಹಾಯ ಮಾಡು, ದೇವರೇ ನನ್ನ ಕೈ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅಂತ ದೇವರೇ ಅಂತ ಮಾತ್ರನೇ ತಾನು ಕೂಗಿರ್ತಾಳೆ. ಯಾಕಂದ್ರೆ ತನಗಿರಂತ ಒಂದೇ ಆಧಾರ ದೇವರು ಮಾತ್ರನೇ. ಭೂಲೋಕದಲ್ಲಿರೋದು ಆದಾಮು ತಾನು ಮಾತ್ರನೇ. ತನ್ನಿಬ್ಬರು ಬಿಟ್ರೆ ಇನ್ಯಾರೂ ಇಲ್ಲ. ತನಗೆ ಅಪ್ಪ ಅಮ್ಮನ ಕೂಗಿ ರೂಢಿ ಇಲ್ಲ. ಆ ವಿಪರೀತವಾದ ಸಂಕಟ ತನ್ನನ್ನು ಹಿಡಿದ ಒಡನೆ ತನಗೆ ಕೂಗೋದಿರುವಂತ ಒಂದೇ ಅವಕಾಶ ದೇವರು ಮಾತ್ರ.
ಆದರೆ ಆ ಸಂಕಟದಲ್ಲಿ, ಆ ಸಂಕಟ ತನ್ನನ್ನು ಹಿಡಿದ ತಕ್ಷಣ ತನ್ನ ದೇವರೇ ಅಂತ ಕೂಗಿದಾಗ ದೇವರು ಸಹಾಯ ಮಾಡಿರ್ತಾರ? ದೇವರು ಕಡ್ಡಾಯವಾಗಿ ಸಹಾಯ ಮಾಡಿರ್ತಾರೆ. ಏನಕ್ಕೆ ದೇವರು ಸಹಾಯ ಮಾಡಿರ್ತಾರೆ? ಹೆಂಗೆ ದೇವರು ಸಹಾಯ ಮಾಡಿರ್ತಾರೆ? ದೇವರೇ ಆ ಶಾಪವನ್ನು ಕೊಟ್ಟದ್ದು, ಆದರೆ ಆ ಸಮಯದಲ್ಲಿ ಸಹಾಯ ಮಾಡಿದ್ದು ಸಹ ದೇವರೇ. ದೇವರು ಸಹಾಯ ಮಾಡಿದ್ರು ಅನ್ನೋದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ತಾನ ಮಗುವಿನ ಹೆತ್ತ ಮೇಲೆ ತಾನೇ ಹೇಳ್ತಾಳೆ ಏನಂತ, ಯೆಹೋವನ ಅನುಗ್ರಹದಿಂದಲೇ ಈ ಮಗನನ್ನು ಪಡೆದೆ. ನನಗೆ ವಿಪರೀತವಾದ ಸಂಕಟ ಉಂಟಾಯಿತು, ವಿಪರೀತವಾದ ಬಾಧೆ ಉಂಟಾಯಿತು, ವಿಪರೀತವಾದ ಹಿಂಸೆ ಉಂಟಾಯಿತು, ಆದ್ರೆ ದೇವರ ಸಹಾಯದಿಂದ ನಾನು ಮಗನನ್ನು ಪಡೆದೆ. ಅದ್ರ ಏನರ್ಥ ಆಗುತ್ತೆ? ತನಗೆ ಸಂಕಟ ಹಿಡಿದಾಗ ದೇವರನ್ನ ಕೂಗಿರ್ತಾಳೆ. ಆ ಸಮಯದಲ್ಲಿ ದೇವರು ತನಗೆ ಸಹಾಯ ಮಾಡಿದರು. ಅದಕ್ಕೋಸ್ಕರವಾಗಿಯೇ ತನ್ನ ಮಗುವನ್ನು ಪಡೆದ ಮೇಲೆ ಯೆಹೋವನ ಅನುಗ್ರಹದಿಂದ, ಆದರೆ ಯೆಹೋವನ ಸಹಾಯದಿಂದ ಈ ಮಗನನ್ನು ನಾನು ಪಡೆದಿದ್ದೇನೆ. ನನ್ನ ಬಲದಿಂದ ಆಗಿದ್ರೆ ಅದಾಗ್ತಾ ಇರಲಿಲ್ಲ, ದೇವರ ಸಹಾಯದಿಂದ ಪಡೆದಿದ್ದೇನೆ ಅಂತ ತಾನು ಹೇಳ್ತಾಳೆ. ಹಲ್ಲೆಲೂಯ. ಆಗ ಅವ್ವಳಿಗೆ ಆ ಸಂದರ್ಭದಲ್ಲಿ ಕೂಗೋದಕ್ಕೆ ಯಾರು ಇಲ್ಲ, ದೇವರು ಮಾತ್ರನೇ. ತಾನು ದೇವರನ್ನ ಕೂಗಲು ದೇವರ ಸಹಾಯ ಮಾಡಿದ್ರು. ಅದಕ್ಕೋಸ್ಕರವಾಗಿಯೇ ದೇವರ ಸಹಾಯದಿಂದ ನಾನು ಇದನ್ನು ಪಡೆದೆ ಅಂತ ತಾನು ಹೇಳೋದನ್ನ ನಾವು ಕಾಣ್ತೇವೆ. ಆಗ ಆ ಪರಿಸ್ಥಿತಿಗೆ ತಾನು ಹೋಗಬೇಕಂತ ಹೇಳಿ ಶಾಪ ಕೊಟ್ಟಿದ್ದು ದೇವರೇ, ಆದರೆ ಆ ಪರಿಸ್ಥಿತಿಯಲ್ಲಿ ಸಹಾಯ ಮಾಡಿದ್ದು ಸಹ ದೇವರೇನೆ. ದೇವರ ನೀತಿ ತಾನು ಮಾಡಿದ ಕಾರ್ಯಕ್ಕೆ ಶಾಪವನ್ನು ಕೊಡಲೇಬೇಕು ಅಂತ ಹೇಳಿತು. ದೇವರ ಪ್ರೀತಿ ತನ್ನ ಕಷ್ಟದಲ್ಲಿ ತನಗೆ ಸಹಾಯ ಮಾಡಬೇಕು ಅಂತ ಹೇಳಿತು. ದೇವರ ನೀತಿ, ದೇವರು ತನ್ನ ನೀತಿಯ ಅನುಸಾರವಾಗಿ ತಾನು ಮಾಡಿದ ಪಾಪಕ್ಕೆ ಶಿಕ್ಷೆಯನ್ನು ಕೊಟ್ಟರು. ಆದರೆ ದೇವರು ತನ್ನ ಪ್ರೀತಿಯಿಂದ ಆ ಶಿಕ್ಷೆಯ ಮಧ್ಯದಲ್ಲಿಯೂ ತನಗೆ ಸಹಾಯವನ್ನು ಮಾಡಿದರು. ಹಲ್ಲೆಲೂಯ. ದೇವರ ನೀತಿ ಹೇಳಿತು ತನ್ನ ಪಾಪಕ್ಕೆ ಶಿಕ್ಷೆ ಕೊಡು, ದೇವರ ಪ್ರೀತಿ ಹೇಳಿತು ತನ್ನ ಕಷ್ಟದಲ್ಲಿ ಸಹಾಯ ಮಾಡು. ದೇವರ ಅದೇ ರೀತಿಯಾಗಿ ಸಹಾಯ ಮಾಡೋದನ್ನ ನಾವು ಕಾಣ್ತೇವೆ. ಹಲ್ಲೆಲೂಯ. ಇವತ್ತು ನಾನು ನೀವು ಆರಾಧಿಸುವ ದೇವರು ನಮಗೆ ಸಹಾಯವನ್ನು ಮಾಡುವ ಆತನು, ನಮ್ಮ ಕಷ್ಟಗಳಲ್ಲಿ ನಮಗೆ ಬಲವನ್ನು ಕೊಡುವ ಆತನು, ನಮಗೆ ಆಧಾರವಾಗಿರುವ ಆತನು, ನಮಗೆ ದಯ ತೋರಿಸುವ ಆತನು, ನಮಗೆ ಉಪಕಾರವನ್ನು ಮಾಡುವ ಆತನು, ನಮ್ಮನ್ನು ನಡೆಸುವ ಆತನಾಗಿ ಅವರಿದ್ದಾರೆ. ಆವತ್ತು ಅವಳಿಗೆ ಆ ಸ್ಥಿತಿಯಲ್ಲಿ ದೇವರ ಸಹಾಯ ಮಾಡಿದರು. ಇವತ್ತು ನಾನು ನೀವು ಯಾವುದೇ ಸ್ಥಿತಿಯಲ್ಲಿರುವಾಗಲೂ ಸಹ ದೇವರನ್ನ ನೋಡಿ ನಾವು ಕೂಗಿದ್ರೆ ಅವರು ಸಹಾಯ ಮಾಡ್ತಾರೆ. ಹಲ್ಲೆಲೂಯ. ಒಂದು ವೇಳೆ ನನಗೆ ಯಾರೂ ಇಲ್ಲ, ನನ್ನನ್ನು ಅರ್ಥ ಮಾಡ್ಕೊಳ್ಳೋದು ಯಾರೂ ಇಲ್ಲ, ನನ್ನನ್ನು ನೋಡುವಂಥವ್ರು ಯಾರೂ ಇಲ್ಲ, ನನಗೆ ಸಹಾಯ ಮಾಡೋದಕ್ಕೆ ಯಾರೂ ಇಲ್ಲ, ನಾನು ಹೇಳೋದನ್ನು ಕೇಳೋದಕ್ಕೆ ಯಾರೂ ಇಲ್ಲ, ನನಗೆ ಅಂತ ಯಾರೂ ಸಹ ಇಲ್ಲ ಅಂತ ಅಂದ್ಕೊಳ್ಬೋದು. ಆವತ್ತು ಹಬ್ಬಳಿಗೂ ಯಾರೂ ಸಹ ಇಲ್ಲ. ಆದರೆ ಆವತ್ತು ಹಬ್ಬಳಿಗೆ ಸಹಾಯ ಮಾಡಿದ ದೇವರು ಇವತ್ತು ಯಾರೂ ಇಲ್ಲ ಅಂತ ಅಂದ್ಕೊಳ್ಳುವಂಥ ನಿಮಗೂ ನನಗೂ ಸಹ ಅವರು ಸಹಾಯ ಮಾಡ್ತಾರೆ. ಹಲ್ಲೆಲೂಯ. ಒಂದು ವೇಳೆ ನಿಮ್ಮ ಒಂದು ಪಾಪದಿಂದ ಇವತ್ತು ನಿಮ್ಮ ಪರಿಸ್ಥಿತಿ ಕೆಟ್ಟೋಗಿರಬಹುದು, ನಿಮ್ಮ ಒಂದು ಪಾಪದಿಂದ ನಿಮ್ಮ ಆರೋಗ್ಯ ಕೆಟ್ಟೋಗಿರಬಹುದು, ನಿಮ್ಮ ಒಂದು ಪಾಪದಿಂದ ನಿಮ್ಮ ಕೆಲಸಗಳು ಕೆಟ್ಟೋಗಿರ್ಬೋದು, ನಿಮ್ಮ ಒಂದು ಪಾಪದಿಂದ ನಿಮ್ಮ ಸಮಾಧಾನ ಕೆಟ್ಟೋಗಿರ್ಬೋದು, ನಿಮ್ಮ ಒಂದು ಪಾಪದಿಂದ ನಿಮ್ಮ ಬದುಕು ಕೆಟ್ಟೋಗಿರ್ಬೋದು, ನಿಮ್ಮ ಒಂದು ಪಾಪದಿಂದ ನಿಮ್ಮ ಸಂಬಂಧಗಳು ಕೆಟ್ಟು ಹೋಗಿರಬಹುದು, ನಿಮ್ಮ ಒಂದು ಪಾಪದಿಂದ ನಿಮ್ಮ ಸ್ಥಿತಿಗತಿಗಳೆಲ್ಲ ಕೆಟ್ಟು ಹೋಗಿರಬಹುದು. ಅಯ್ಯೋ, ನನ್ನ ಪಾಪದಿಂದಲೇ ಇದೆಲ್ಲ ಆಯಿತು, ನನ್ನ ಪಾಪದಿಂದಲೇ ನಾನು ನಾಶವಾಗಿ ಹೋದೆ ಅಂತ ಅಂದ್ಕೊಳ್ತಾ ಇರ್ಬೋದು. ಆದರೆ ಆ ಥರ ಅಂದ್ಕೊಳ್ತಾ ಇದ್ರು ಸಹ ನಿಮ್ಮ ಪಾಪದಿಂದಾಗಿ ದೇವರ ಕೋಪವನ್ನು, ದೇವರ ನ್ಯಾಯ ತೀರ್ಪನ್ನು ನಿಮ್ಮ ಮೇಲೆ ನೀವು ತಂದುಕೊಂಡು ಒಂದು ವೇಳೆ ಬಾಧೆ ಪಡ್ತಾ ಇದ್ರು ಸಹ ದೇವರನ್ನು ನೋಡಿ ಕೂಗಿ ಕರೆಯುವಾಗ ದೇವರು ಸಹಾಯ ಮಾಡ್ತಾರೆ. ಹಲ್ಲೆಲೂಯ. ಅಯ್ಯೋ, ಇದು ನಾನು ಮಾಡಿದಂಥ ಪಾಪ, ಈ ಪಾಪವನ್ನು ನಾನೇ ಅನುಭವಿಸುತ್ತಿರಬೇಕು, ದೇವರು ನನಗೆ ಸಹಾಯ ಮಾಡೋದಿಲ್ಲ ಅಂತ ಅನಿಸುತ್ತೆ ಅಂತ ಅಂದ್ಕೊಳ್ಬೇಕಾದ್ರೆ ಅಗತ್ಯ ಇಲ್ಲ. ನಾವೊಂದು ವೇಳೆ ಪಾಪವನ್ನು ಮಾಡಿ ಬಿದ್ದು ಹೋಗಿದ್ರು, ದೇವರ ಆಜ್ಞೆಯನ್ನು ಮೀರಿ ಹೋಗಿದ್ರು ಸಹ ನಮ್ಮ ಕಷ್ಟಗಳಲ್ಲಿ ದೇವರನ್ನು ನೋಡಿ ಕೂಗಿ ಕರೆಯುವಾಗ ದೇವರು ಸಹಾಯ ಮಾಡ್ತಾರೆ. ಆದಾಮ ಅವರು ಹಣ್ಣು ತಿಂದು ದೇವರು ಮಾಡಬೇಡ ಅಂತ ಹೇಳಿದ ಕೆಲಸವನ್ನು ಮಾಡಿ ಬಿದ್ದು ಹೋಗಿದ್ರು, ದೇವರು ಶಾಪವನ್ನು ಕೊಟ್ಟರು. ಆದರೂ ಸಹ ಅದರ ಮಧ್ಯದಲ್ಲಿ ಅವರು ಬಾಧೆ ಅನುಭವಿಸುವಾಗ ದೇವರನ್ನ ನೋಡಿ ಕೂಗಿ ಕರೆಯುವಾಗ ದೇವರು ಆಕೆಗೆ ಸಹಾಯ ಮಾಡಿದ್ರು. ದೇವರು ನನಗೂ ನಿಮಗೂ ಸಹಾಯ ಮಾಡ್ತಾರೆ. ಹಲ್ಲೆಲೂಯ. ಒಂದು ವೇಳೆ ನಾವು ದೇವರ ಆಜ್ಞೆಯನ್ನು ಮೀರಿ ಹೋಗಿ ಏನೋ ಪಾಪವನ್ನು ಮಾಡಿ ನಮ್ಮ ಸ್ಥಿತಿಯನ್ನು ಕೆಡಿಸ್ಕೊಂಡಿದ್ದೀವಿ ಅಂತ ಇದ್ರೂ ಕೂಡ ಆ ಸಮಯದಲ್ಲಿಯೂ ದೇವರನ್ನು ನೋಡಿ ಕೂಗುವಾಗ ಅವರು ಸಹಾಯ ಮಾಡ್ತಾರೆ. ಹಲ್ಲೆಲೂಯ. ಅದರಿಂದ ಒಂದು ವೇಳೆ
ನೀವೇನೋ ಪಾಪವನ್ನು ಮಾಡಿ ದೇವರಿಂದ ದೂರವಾಗಿ ಅಗಲಿ ಹೋಗಿ ಏನೋ ಕಷ್ಟ ನಷ್ಟ ಬಾಧೆಗಳಿಗೆಲ್ಲ ಒಳಗಾಗಿದ್ರು ಸಹ, ಅಯ್ಯೋ ನಾನು ಏನನ್ನೋ ಪಾಪ ಮಾಡಿ ದೇವರಿಂದ ದೂರ ಆಗಿ ಹೋಗಿ ಹಾಳಾಗಿ ಹೋಗಿದ್ದೇನೆ, ದೇವರನ್ನ ನೋಡಿ ಕೂಗಿದ್ರೆ ದೇವರು ಸಹಾಯ ಮಾಡ್ತಾರ, ಅವ್ರು ನೋಡಿ ಕೂಗುವಂತ ಯೋಗ್ಯತೆ ನನಗಿಲ್ಲ ಅನ್ಸುತ್ತೆ, ಅವ್ರು ನೋಡಿ ಕೂಗಿದ್ರೆ ಅವ್ರು ಸಹಾಯ ಮಾಡೋದಿಲ್ಲ ಅನ್ಸುತ್ತೆ ಅಂತ ಅನ್ಕೊಳ್ಳಿ ಇರಬೇಕಾಗಿರುವ ಅಗತ್ಯ ಇಲ್ಲ. ಅವ್ರನ್ನ ನೋಡಿ ಕೂಗಿ ಕರೆಯುವಾಗ ಅವ್ರು ಸಹಾಯ ಮಾಡೇ ಮಾಡ್ತಾರೆ. ಹಲ್ಲೆಲೂಯ. ಆದರೆ ಒಂದು, ನಾವು ತಿರುಗಿ ಆತನ ಬಳಿಗೆ ಬಂದು ಮತ್ತು ಯಾವತ್ತೂ ಪಾಪಕ್ಕೆ ಹಿಂತಿರುಗಿ ಹೋಗಬಾರದು. ಅವ್ರ ಬಳಿಗೆ ಬಂದು ಮತ್ತಿನ್ನೆಂದಿಗೂ ನಾವು ಪಾಪವನ್ನು ಮಾಡುವಂಥವர்களಾಗಿ ಇರಬಾರದು. ಆದಾಮ ಅವ್ವ ಎಷ್ಟು ತಪ್ಪು ಮಾಡಿದ್ರು ಹೇಳಿ ನೀವು ನೋಡೋಣ. ಆದಾಮ ಅವ್ವ ಮಾಡಿದಂಥ ತಪ್ಪು ಎಷ್ಟು? ಅವ್ರು ಮಾಡಿದಂಥ ತಪ್ಪು ಒಂದೇ, ಏನು, ಹಣ್ಣನ್ನು ತಿನ್ನಬಾರ್ದು ಅಂತ ಹೇಳಿದ್ರು, ತಿನ್ಬಿಟ್ರು. ಅದಾದ್ಮೇಲೆ ಎಷ್ಟು ಪಾಪ ಮಾಡಿದ್ರು ನೀವು ಲೆಕ್ಕ ಹೇಳಿ ನೋಡೋಣ. ಲೆಕ್ಕ ಇಲ್ಲ, ಒಂದೇ ಅವ್ರು ಮಾಡಿದ್ರು. ಅದೇ ರೀತಿ ನಾವು ಏನೆಲ್ಲ ತಪ್ಪು ಬಹುಶಃ ಮಾಡಿರ್ಬೋದು, ಆಮೇಲೆ ದೇವರ ಬಳಿಗೆ ಬಂದಿರ್ಬೋದು, ತಿರುಗಿ ಒಂದು ವೇಳೆ ದೇವರ ಬಳಿಗೆ ಬಂದು ಸಹ ಹಿಂಜಾರಿ ಹೋಗಿ ಅಥವಾ ಹಿಂದೆ ಹೋಗಿ ಏನೆಲ್ಲ ತಪ್ಪು ಮಾಡಿರ್ಬೋದು, ತಿರುಗಿ ದೇವರ ಬಳಿಗೆ ಬರುವಾಗ ದೇವ್ರು ಖಂಡಿತವಾಗ್ಲೂ ಸೇರಿಸ್ಕೊಳ್ತಾರೆ. ಆದರೆ ಎಷ್ಟು ಸಾರಿ ನಾವು ಬಂದಿದ್ರು ಸಹ ಮತ್ತೊಂದು ಸಾರಿ ಹೋಗಬಾರದು, ಮತ್ತೊಂದು ಸಾರಿ ಅದೇ ಪಾಪಕ್ಕೆ ಇಳಿಯಬಾರದು, ಮತ್ತೊಂದು ಸಾರಿ ಅದೇ ಪಾಪವನ್ನು ಮಾಡಬಾರದು. ಹೋರದೆಲ್ಲ ಹೋಯಿತು, ಇನ್ನು ನಾನು ಕ್ರಿಸ್ತನಲ್ಲಿ ಹೊಸ ಮನುಷ್ಯನು ಅಂತ ಹೇಳಿ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಟ್ಟು ಜೀವಿಸುವಂತರಾಗಿರಬೇಕು. ಹಲ್ಲೆಲೂಯ. ಅವರು ನಮ್ಮನ್ನು ಹೊಸ ಮನುಷ್ಯರಾಗಿ ಮಾಡಿದ್ದಾರೆ. ನಾವು ಆತನಲ್ಲಿ ಹೊಸಬರಾಗಿ ಇನ್ನೂ ಜೀವಿಸುವಂತವರಾಗಿರಬೇಕು. ಹಳೆಯದನ್ನೆಲ್ಲ ಆತನ ಮರೆತು ಬಿಡುತ್ತಾರೆ. ನಾವು ಸಹ ಹಳೆಯದನ್ನೆಲ್ಲ ಮರೆತು ಬಿಟ್ಟು ಕರ್ತನಲ್ಲಿ ಇನ್ನು ಹೊಸ ಮನುಷ್ಯರಾಗಿ ನಾವು ಜೀವಿಸುವಂತವರಾಗಿ ಇನ್ನೂ ಪಾಪವನ್ನು ಮಾಡಬಾರದು. ಹಲ್ಲೆಲೂಯ. ದೇವರಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ಪರಿಶುದ್ಧರಾಗಿ ದೇವರ ವಾಕ್ಯಾನುಸಾರವಾಗಿ ದೇವರ ಚಿತ್ತದಂತೆ ಆತನಿಗೋಸ್ಕರವಾಗಿ ನಾವು ಜೀವಿಸುವಂಥವர்களಾಗಿ ಇರಬೇಕು. ಆ ರೀತಿ ಜೀವಿಸುವುದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ನಾವೆಲ್ಲ ಇದನ್ನಂತೂ ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ಆದಾಮ ಅವರು ಪಾಪವನ್ನು ಮಾಡಿ ಏದೆನ್ ತೋಟದಿಂದ ಅವರು ಹೊರಹಾಕಲ್ಪಟ್ಟ ನಂತರ ಅವರೊಂದು ಮಗುವನ್ನು ಪಡೆದು ಯೆಹೋವನ ಅನುಗ್ರಹದಿಂದ ಮಗುವನ್ನು ಪಡೆದೆ ಎಂಬುದಾಗಿ ಅವರು ಹೇಳುವಂಥದ್ದನ್ನು ನಾವು ಕಾಣುತ್ತೇವೆ. ಇದೇನು ಸೂಚಿಸುತ್ತದೆ? ಅವರು ಕರ್ತನಿಂದ ಬಿದ್ದು ಹೋಗಲಿಲ್ಲ, ಕರ್ತನಿಂದ ದೂರ ಓಡಿ ಹೋಗಲಿಲ್ಲ. ಅವರು ಪಾಪವನ್ನು ಮಾಡಿದರೂ ಸಹ ತಿರುಗಿ ಕರ್ತನಲ್ಲಿಯೇ ಜೀವಿಸಿದರು ಎನ್ನುವುದನ್ನು ಅದು ತೋರಿಸಿಕೊಡುತ್ತೆ. ಅದರ ಹಾಗೆ ನಾನು ನೀವು ಸಹ ಏನೇ ಒಂದು ವೇಳೆ ಪಾಪವನ್ನು ಮಾಡಿ ಹಿಂಜರಿದು ಹೋಗಿದ್ದರೂ ಸಹ ನಾವು ತಿರುಗಿ ದೇವರಲ್ಲಿ ಜೀವಿಸುವುದಕ್ಕೆ ನಮಗೆ ಅವಕಾಶ ಇದೆ. ನಾವು ದೇವರಲ್ಲಿಯೇ ಜೀವಿಸಬೇಕು. ಅಯ್ಯೋ ನಾನು ಏನೆಲ್ಲ ಪಾಪ ಮಾಡಿದೆ, ದೇವರು ನನ್ನನ್ನು ಸೇರಿಸಿಕೊಳ್ಳೋದಿಲ್ಲ ಅನಿಸುತ್ತೆ, ದೇವರ ಬಳಿಗೆ ಬರುವಂಥ ಯೋಗ್ಯತೆ ನನಗಿಲ್ಲ ಅನಿಸುತ್ತೆ, ನಾನು ದೇವರ ಬಳಿಗೆ ಬರಬಾರದು ಅನಿಸುತ್ತೆ ಅಂತ ನಾವು ಯಾವತ್ತೂ ಅಂದುಕೊಳ್ಳಬಾರದು. ದೇವರ ಬಳಿಗೆ ನಾವು ಬರಲೇಬೇಕು, ಅವರಲ್ಲಿಯೇ ನಾವು ಜೀವಿಸಬೇಕು. ಅವ್ರ ಬಳಿಗೆ ಬರೋದಕ್ಕೆ ಎಲ್ಲರಿಗೂ ಅವಕಾಶ ಇದೆ. ದೇವರು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸ್ತಾರೆ, ನಮಗೆ ಕೃಪೆ ತೋರಿಸ್ತಾರೆ, ನಮ್ಮನ್ನು ಬಲಪಡಿಸ್ತಾರೆ, ನಡೆಸ್ತಾರೆ. ಅದರಿಂದ ಒಂದು ವೇಳೆ ಏನೋ ಪಾಪವನ್ನು ಮಾಡಿ ನಾವು ದೂರವಾಗಿ ಬರುತ್ತಾ ಇದ್ರೆ ನಾವು ದೂರ ಇರುವುದು ಬೇಡ, ಬೇಗನೆ ಅವರ ಬಳಿಗೆ ಬಂದು ಬಿಡೋಣ. ಆತನು ನಮ್ಮನ್ನು ಸೇರಿಸಿಕೊಂಡು ನಮ್ಮ ಪಾಪಗಳನ್ನೆಲ್ಲ ಪರಿಹರಿಸಿ ನಮ್ಮನ್ನು ಬಲಪಡಿಸಿ ಆತನು ನಮ್ಮನ್ನು ನಡೆಸುತ್ತಾನೆ. ಅದು ಮಾತ್ರವಲ್ಲದೆ ಅವರು ಪಾಪವನ್ನು ಮಾಡಿ ಶಾಪವನ್ನು ತಂದುಕೊಂಡರು. ಆ ಶಾಪದಿಂದಾಗಿ ಅವ್ವಳು ಮಗುವಿಗೆ ಜನ್ಮವನ್ನು ಕೊಡುವಂಥ ಸಮಯದಲ್ಲಿ ಎಷ್ಟೋ ಕಷ್ಟವನ್ನು ಅನುಭವಿಸಬೇಕಾಯಿತು. ಆದರೆ ಆ ಸಮಯದಲ್ಲಿ ತಾನು ಕೂಗುವುದಕ್ಕೆ ಬೇರೆ ಯಾರೂ ಸಹ ಇಲ್ಲ, ಇರುವುದು ದೇವರು ಮಾತ್ರವೇ. ತನ್ನ ದೇವರನ್ನೇ ಕೂಗಿರುತ್ತಾಳೆ. ಆದರೆ ಆ ಸಮಯದಲ್ಲಿ ದೇವರು ತನಗೆ ಸಹಾಯವನ್ನು ಮಾಡಿದರು. ಯೆಹೋವನ ಅನುಗ್ರಹದಿಂದಲೇ ಇವನನ್ನು ಪಡೆದಿದ್ದೇನೆಂಬುದಾಗಿ ತಾನು ಹೇಳಿದ ಮಾತೇ ಅದಕ್ಕೆ ಸಾಕ್ಷಿ. ದೇವರ ಸಹಾಯದಿಂದಲೇ ಆಕೆ ಮಗುವನ್ನು ಪಡೆದಳು. ಅದರಂತೆ ನಾವೊಂದು ವೇಳೆ ಏನೇ ಪಾಪವನ್ನು ಮಾಡಿ ನಮ್ಮ ಪರಿಸ್ಥಿತಿಯನ್ನು ಕೆಡಿಸಿಕೊಂಡು ನಮ್ಮ ಜೀವನವನ್ನು ಹಾಳು ಮಾಡಿಕೊಂಡಿದ್ದರೂ ಸಹ ನಾವು ದೇವರನ್ನು ನೋಡಿ ಕೂಗಿ ಕರೆಯುವಾಗ ಆತನು ನಮಗೆ ದಯವನ್ನು ತೋರಿಸದೇ ಇರುವುದಿಲ್ಲ, ಸಹಾಯವನ್ನು ಮಾಡದೇ ಇರುವುದಿಲ್ಲ, ಆತನು ನಮ್ಮನ್ನು ಬಲಪಡಿಸದೇ ಇರುವುದಿಲ್ಲ. ಯೇಸುವೇ, ಕರ್ತನೇ ಸಹಾಯ ಮಾಡು ಸ್ವಾಮಿ, ನನ್ನ ಪಾಪವನ್ನು ಮಾಡಿ ನನ್ನ ಜೀವನವನ್ನು ಕೆಡಿಸಿಕೊಂಡದ್ದು ನಿಜ, ನಿನ್ನ ಆಜ್ಞೆಯನ್ನು ಮೀರಿ ಹೋದದ್ದು ನಿಜ, ನಿನ್ನಿಂದ ಅಗಲಿ ಹೋದದ್ದು ನಿಜ. ದೇವರೇ ನನ್ನನ್ನು ಕ್ಷಮಿಸು, ನನ್ನನ್ನು ಕರುಣಿಸು, ನನಗೆ ಸಹಾಯ ಮಾಡು ಎಂಬುದಾಗಿ ಹೇಳುವಾಗ ಆತನು ಕಡ್ಡಾಯವಾಗಿ ಸಹಾಯವನ್ನು ಮಾಡಿ ನಮ್ಮನ್ನು ಬಲಪಡಿಸಿ ನಮ್ಮನ್ನು ಆತ ನಡೆಸುವ ಆತನಾಗಿದ್ದಾನೆ. ಹವ್ವ ಹೇಳಿದಂಥ ಮಾತು, ಯೆಹೋವನ ಅನುಗ್ರಹದಿಂದ ಈ ಗಂಡು ಮಗುವನ್ನು ಪಡೆದಿದ್ದೇನೆ ಎಂಬುದಾಗಿ. ಇವತ್ತು ನೀವೊಂದು ವೇಳೆ ಪಾಪವನ್ನು ಮಾಡಿ ದೇವರಿಂದ ದೂರವಾಗಿ ಹೋಗಿ ಏನೇ ಇಕ್ಕಟ್ಟಿಗೆ ಸಿಕ್ಕಿಕೊಂಡಿದ್ದರೂ ಸಹ ದೇವರು ನಮಗೆ ಸಹಾಯ ಮಾಡಿ ಅದರಿಂದ ನಮ್ಮನ್ನು ಬಿಡಿಸ್ತಾರೆ. ಆನಂತರ ನೀವು ಹೇಳೋ ಮಾತು,
ಯೆಹೋವನ ಸಹಾಯದಿಂದಲೇ ನಾನು ಇದರಿಂದ ಹೊರಬಂದೇನೆ ಎಂಬುದಾಗಿ. ಆ ದಿವಸದಲ್ಲಿ ಅವ್ವ ಪಾಪವನ್ನು ಮಾಡಿ ಆ ಸ್ಥಿತಿಗೆ ಸಿಕ್ಕಿ ಹಾಕಿಕೊಂಡು ದೇವರ ಸಹಾಯದಿಂದ ಇವನನ್ನು ಪಡೆದೆ ಎಂಬುದಾಗಿ ಹೇಳಿದಳು. ನೀವು ಇವತ್ತು ಏನೇ ಪಾಪವನ್ನು ಮಾಡಿ ಒಂದು ವೇಳೆ ನಷ್ಟಕ್ಕೆ, ಕಷ್ಟಕ್ಕೆ, ಬಾಧೆಗೆ ಒಳಗಾಗಿದ್ದರೂ ಸಹ ಆತನನ್ನು ನೋಡಿ ಕೂಗಿ ಕರೆಯುವಾಗ ಆತನ ಸಹಾಯವನ್ನು ಮಾಡ್ತಾನೆ. ಆನಂತರ ನೀವು ಹೇಳೋ ಮಾತು, ದೇವರ ಸಹಾಯದಿಂದಲೇ ನಾನು ಹೊರಬಂದೆ, ದೇವರ ಸಹಾಯದಿಂದಲೇ ಇದರಿಂದ ನಾನು ಆಚೆ ಬಂದೆ, ದೇವರು ನನ್ನ ಕೈ ಬಿಡಲಿಲ್ಲ ಎಂಬುದಾಗಿ ನೀವು ಹೇಳುವ ಹಾಗೆ ಕರ್ತನು ಮಾಡುತ್ತಾನೆ. ಇವತ್ತು ನಾವು ಯಾವ ರೀತಿ ಇದ್ದೇವೆ ನಮ್ಮನ್ನು ಯೋಚನೆ ಮಾಡಿ ನೋಡೋಣ. ನಾವು ದೂರವಾಗಿರುವುದು ಬೇಡ, ದೇವರು ಸಮೀಪಕ್ಕೆ ನಾವು ಬರೋಣ, ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಜೀವಿಸೋಣ. ಆದಾಮ ಅವ್ವ ಪಾಪವನ್ನು ಮಾಡಿ ಶಾಪಗ್ರಸ್ತರಾಗಿ ಹೊರಡಿಸಲ್ಪಟ್ಟದ್ದು ನಿಜ, ಆದರೆ ಅವರು ಏದನಿನಿಂದ ಹೊರ ಹಾಕಲ್ಪಟ್ಟರು, ದೇವರಿಂದ ಹೊರ ಹೋಗಲಿಲ್ಲ, ಕರ್ತನಲ್ಲಿಯೇ ಅವರು ಜೀವಿಸಿದರು. ನಾನು ನೀವು ದೇವರಲ್ಲಿಯೇ ಜೀವಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಒಂದು ವೇಳೆ ಪಾಪವನ್ನು ಮಾಡಿ ದೂರ ಓಡಿ ಹೋಗಿದ್ರು ಸಹ ನನಗಾಗಿ ತಂದೆಯ ಮನೆ ಇದೆ, ನನ್ನನ್ನು ಪ್ರೀತಿಸುವ ತಂದೆ ಇದ್ದಾನೆ, ನನ್ನ ಪಾಪಗಳನ್ನು ಪರಿಹರಿಸುವ ತಂದೆ ಇದ್ದಾನೆ, ನನ್ನನ್ನು ತಿರುಗಿ ಮಗನಾಗಿ ಸೇರಿಸಿಕೊಳ್ಳುವ ತಂದೆ ಇದ್ದಾನೆ ಎಂಬುದನ್ನು ತಿಳಿದುಕೊಂಡು ನಾವು ಆತನ ಬಳಿಗೆ ಬಂದು ಬಿಡೋಣ. ಅದರ ಹೊರಗಡೆ ಇನ್ನೊಬ್ಬ ದುಷ್ಟ ಇದ್ದಾನೆ, ಅವನು ಹೇಳೋ ಮಾತು, ನಿನ್ನನ್ನು ದೇವರು ಸೇರಿಸಿಕೊಳ್ಳೋದಿಲ್ಲ, ನಿನ್ನ ಪಾಪಗಳನ್ನು ದೇವರು ಕ್ಷಮಿಸೋದಿಲ್ಲ, ನೀನು ತಿರುಗಿ ದೇವರ ಮಗನಾಗಿರೋದಕ್ಕೆ ಅವಕಾಶ ಇಲ್ಲ, ನೀನು ಮಹಾಪಾಪಿ, ನಿನ್ನ ನಾಶಕ್ಕೆ ಗುರಿಯಾದವನೆಂಬುದಾಗಿ ಹೇಳ್ತಾನೆ. ಅವನೇ ಸೈತಾನನು. ಆದರೆ ಅವನ ಮಾತಿಗೆ ಕಿವಿಗೊಡುವುದು ಬೇಡ. ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿ ನಮ್ಮ ಎಲ್ಲ ಪಾಪಗಳನ್ನು ಪರಿಹರಿಸಿದ್ದಾರೆ. ಆತನ ಬಳಿಗೆ ಹೋಗೋದಕ್ಕೆ ನನಗೆ ಯಾವಾಗಲೂ ಅವಕಾಶವಿದೆ. ನಾವು ಎಷ್ಟೇ ದೊಡ್ಡ ಪಾಪವನ್ನು ಮಾಡಿದರೂ ಅವರ ಬಳಿಗೆ ತಿರುಗಿ ಬಂದು ಸಮಾಧಾನವಾಗುವುದಕ್ಕೆ ನಮಗೆ ಅವಕಾಶವಿದೆ. ಸೈತನನ ಮಾತಿಗೆ ಕಿವಿಗೊಡುವುದು ಬೇಡ. ನಮಗಾಗಿ ಕೂಗಿ ಕರೆಯುವಂಥ ತಂದೆಯ ಕಡೆಗೆ ನಾವು ಓಡಿ ಹೋಗೋಣ. ಆತನ ನಮ್ಮನ್ನು ತಿರುಗಿ ಮಗನಾಗಿ ಸೇರಿಸಿಕೊಳ್ಳುತ್ತಾನೆ. ನಮ್ಮನ್ನು ಹೊಲಸಾಗಿರುವಂಥ ನಮ್ಮ ಬಟ್ಟೆಗಳನ್ನು ತೆಗೆದುಹಾಕಿ ನಮ್ಮನ್ನು ಪರಿಶುದ್ಧವಾದ ವಸ್ತ್ರಗಳಿಂದ ಭೂಷಿಸುತ್ತಾನೆ. ತನ್ನ ಕೃಪೆಯನ್ನು, ದಯವನ್ನು ನಮಗೆ ಅನುಗ್ರಹಿಸಿ ತನ್ನನ್ನು ತಿರುಗಿ ನಮ್ಮ ಮಗನಾಗಿ ಕುಳ್ಳಿರಿಸುತ್ತಾನೆ. ಪರಲೋಕದಲ್ಲಿ ನಮ್ಮ ನಿಮಿತ್ತ ಮಹಾ ಸಂತೋಷ ಉಂಟಾಗುತ್ತದೆ. ನಾವು ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯೇ, ನೀವು ಅನುಗ್ರಹಿಸಿದಂಥ ಈ ಒಂದು ಬೆಳಗಿನ ಆರಾಧನೆಯ ಸಮಯಕ್ಕಾಗಿ ಸ್ತೋತ್ರ. ತಂದೆಯೇ, ನಿಮ್ಮ ವಾಕ್ಯದಲ್ಲಿ ನಾವು ಆದಾಮ ಅವರ ಕುರಿತಾಗಿ ನೋಡುತ್ತೇವಲ್ಲ ಸ್ವಾಮಿ, ಅವರು ಹಣ್ಣನ್ನು ತಿಂದು ಪಾಪವನ್ನು ಮಾಡಿ ಶಾಪಗ್ರಸ್ತರಾಗಿ ಏದನಿಂದ ಹೊರಹಾಕಲ್ಪಟ್ಟರು. ಅವರು ಏದನಿಂದ ಹೊರಹಾಕಲ್ಪಟ್ಟರೂ ಸಹ ಕರ್ತನಿಂದ ಹೊರ ಹೋಗಲಿಲ್ಲ, ಕರ್ತನಲ್ಲಿಯೇ ಜೀವಿಸಿದರು. ಒಂದು ಮಗುವನ್ನು ಪಡೆದು ಯೆಹೋವನ ಅನುಗ್ರಹದಿಂದಲೇ ಇವನನ್ನು ಪಡೆದನೆಂಬುದಾಗಿ ಹೇಳಿದರು. ತಂದೆಯೇ, ಅವರು ನಿಮ್ಮಲ್ಲಿಯೇ ಜೀವಿಸಿರುವುದು ಇದರಿಂದ ನಮಗೆ ಅರ್ಥವಾಗುತ್ತದೆ ಸ್ವಾಮಿ. ಅದರ ಹಾಗೆ ನಾವು ಸಹ ಏನೇ ಪಾಪವನ್ನು ಮಾಡಿ ನಿಮ್ಮಿಂದ ದೂರಾಗಿ ಉಳಿದಿದ್ದರೂ ಸಹ ನಾವು ದೂರದಲ್ಲಿಯೇ ಉಳಿಯಬಾರದು, ನಿಮ್ಮ ಸಮೀಪಕ್ಕೆ ಬರಬೇಕು. ನಮ್ಮನ್ನು ತಂದೆ ನಾವು ತಿರುಗಿ ನಿಮಗೆ ಒಪ್ಪಿಸಿಕೊಡಬೇಕು. ನಮ್ಮ ಪಾಪಗಳಿಗೆ ನಾವು ಪಶ್ಚಾತ್ತಾಪ ಪಡಬೇಕು. ನಮ್ಮ ಪಾಪಗಳಿಂದ ನಾವು ಮನ ತಿರುಗಬೇಕು. ನಿಮ್ಮ ಮಕ್ಕಳಾಗಿಯೇ ಜೀವಿಸಬೇಕು ಸ್ವಾಮಿ, ನಿಮ್ಮಲ್ಲಿಯೇ ನಾವು ಜೀವಿಸಬೇಕು. ಆದಾಮ ಅವರು ಕರ್ತನಲ್ಲಿಯೇ ಜೀವಿಸಿ ಯೆಹೋವನ ಅನುಗ್ರಹದಿಂದ ಈ ಮಗನನ್ನು ಪಡೆದವೆಂಬುದಾಗಿ ಹೇಳಿದರು. ನಾವು ನಿಮ್ಮಲ್ಲಿ ಜೀವಿಸಿ ತಂದೆಯೇ ನಡೆಯುವಂಥವರಾಗಿರಲು ನಮಗೆ ಸಹಾಯವನ್ನು ಮಾಡಿರಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ತಂದೆಯೇ, ಅವರು ಪಾಪವನ್ನು ಮಾಡಿ ಶಾಪವನ್ನು ತಂದುಕೊಂಡರೂ ಸಹ ಅದರ ಮಧ್ಯದಲ್ಲಿಯೂ ನಿಮ್ಮನ್ನು ನೋಡಿ ಕರೆಯುವಾಗ ಸಹಾಯವನ್ನು ಮಾಡಿದರೆ, ನಿಮ್ಮ ನ್ಯಾಯ ತೀರ್ಪು ಅವರಿಗೆ ಶಾಪವನ್ನು ತಂದಿತ್ತು, ನಿಮ್ಮ ಪ್ರೀತಿ ಅವರಿಗೆ ಸಹಾಯವನ್ನು ತಂದಿತ್ತು. ತಂದೆಯೇ, ನೀವು ನೀತಿ ಉಳ್ಳ ದೇವರು, ಅದೇ ಸಮಯದಲ್ಲಿ ಪ್ರೀತಿ ಉಳ್ಳ ದೇವರು. ತಂದೆ, ನಿಮ್ಮ ನೀತಿಯ ಅನುಸಾರವಾಗಿ ಅವರನ್ನು ನೀವು ಶಪಿಸಲೇಬೇಕಾಯಿತು, ಆದರೆ ಪ್ರೀತಿಯಿಂದ ಅವರಿಗೆ ಸಹಾಯವನ್ನು ಸಹ ಮಾಡಿದರೆ, ನಾವು ಸಹ ಇಂದಿಗೆ ಪಾಪವನ್ನು ಮಾಡಿ ಒಂದು ವೇಳೆ ನಿಮ್ಮ ಕೋಪಕ್ಕೆ ನಾವು ಗುರಿಯಾಗಿ ಕೆಟ್ಟು ಹೋಗಿದ್ದರೂ ಸಹ ತಂದೆಯೇ, ನಮ್ಮನ್ನು ಪ್ರೀತಿಸದಿರುವ ದೇವರು ನೀವಲ್ಲ, ನಮ್ಮನ್ನು ಪ್ರೀತಿಸಿ ನಮಗೆ ಸಹಾಯವನ್ನು ಮಾಡುವುದಕ್ಕೆ ಇಷ್ಟಪಡುವ ದೇವರು ನೀವು. ತಂದೆಯೇ, ನಿಮ್ಮನ್ನು ನೋಡಿ ನಾವು ಕೂಗಿ ಕರೆಯುವಾಗ ನಮ್ಮನ್ನು ಬಿಡಿಸುವಾತನು, ಬಲಪಡಿಸುವಾತನು ನೀವು. ಅದಕ್ಕಾಗಿ ಸ್ತೋತ್ರ ತಂದೆಯೇ. ಅದನ್ನು ನಾವು ಮರೆಯದೆ ನಿಮ್ಮನ್ನು ನೋಡಿ ಕೂಗಿ ಕರೆಯುವುದಕ್ಕೆ ನಮಗೆ ಸಹಾಯ ಮಾಡಿರಿ. ಸೈತಾನನು ತಂದೆ ನಮ್ಮನ್ನು ವಂಚಿಸದ ಹಾಗೆ ಕಾದುಕೊಳ್ಳಲು ಸಹಾಯವನ್ನು ಮಾಡಿರಿ. ದೇವರು ನಿನ್ನ ಕೂಗನ್ನು ಕೇಳುವುದಿಲ್ಲ, ನಿನ್ನ ಪಾಪ ಮಾಡಿಬಿಟ್ಟೆಯಲ್ಲ, ದೇವರು ನಿನ್ನ ಪ್ರಾರ್ಥನೆ ಕೇಳುವುದಿಲ್ಲ, ದೇವರು ನಿನ್ನನ್ನು ಸೇರಿಸಿಕೊಳ್ಳುವುದಿಲ್ಲ, ನಿನ್ನ ಕಷ್ಟಗಳಿಗೆ ಪರಿಹಾರವಿಲ್ಲ ಎಂಬುದಾಗಿ ಸೈತಾನನು ನಮ್ಮನ್ನು ವಂಚಿಸದ ಹಾಗೆ ನಮ್ಮನ್ನು ಕಾದುಕೊಳ್ಳಲು ಸಹಾಯವನ್ನು ಮಾಡಿರಿ. ದೇವರ ಬಳಿಯಲ್ಲಿ ಸಹಾಯ ನಮಗೆ ಎಂದಿಗೂ ಸಹ ಉಂಟು. ಅದಕ್ಕಾಗಿ ತಂದೆಯೇ ನಿಮಗೆ ಸ್ತೋತ್ರ. ಆದರೆ ಆ ಸಹಾಯಕ್ಕೆ ಓಡಿ ಬರುವ ಹಾಗೆ ತಂದೆಯೇ, ನಾವು ದೂರ ಒಳೆಯದ ಹಾಗೆ ನಮ್ಮನ್ನು ಕಾದುಕೊಳ್ಳಲು ಸಹಾಯವನ್ನು ಮಾಡಿರಿ. ತಂದೆ, ಆದಾಮ ಅವರು ಪಾಪವನ್ನು ಮಾಡಿದರು, ಆದರೆ ಅವರು ಮಾಡಿದ ಪಾಪ ಒಂದೇ, ಮತ್ತೆಂದಿಗೂ ಬೇರೆ ಯಾವ ಪಾಪವನ್ನು ಮಾಡಿದರೆಂಬುದಾಗಿ ಬರೆಯಲ್ಪಡಲಿಲ್ಲ.
ತಂದೆಯೇ, ನಾವು ಇಂದಿಗೆ ಏನೆಲ್ಲ ಪಾಪಗಳನ್ನು ಮಾಡಿರಬಹುದು, ಆದರೆ ಅವುಗಳು ಇನ್ನು ಕೊನೆಯಾಗಬೇಕು. ಮತ್ತೊಂದು ಪಾಪವು ನಮ್ಮ ಎಣಿಕೆಯಲ್ಲಿ ಸೇರಬಾರದು ತಂದೆಯೇ. ಮತ್ತೊಂದು ನಿಮಗೆ ಪ್ರಿಯವಿಲ್ಲದ ಕಾರ್ಯವು ನಮ್ಮಲ್ಲಿ ಕಂಡು ಬರಬಾರದು. ಮತ್ತೆಂದಿಗೂ ತಂದೆಯೇ ಆ ಪಾಪಕ್ಕೆ ನಾವು ಇಳಿದು ಹೋಗಬಾರದು ತಂದೆಯೇ. ನಾವು ಹಿಂತಿರುಗಿ ಒಂದು ನಮ್ಮನ್ನು ನಿಮಗೆ ಒಪ್ಪಿಸಿಕೊಟ್ಟು ನಿಮ್ಮಲ್ಲಿಯೇ ನಾವು ಜೀವಿಸಬೇಕು. ಆ ರೀತಿ ತಂದೆ ಜೀವಿಸುವುದಕ್ಕೆ ನಮಗೆ ಸಹಾಯವನ್ನು ಮಾಡಿರಿ. ನಮ್ಮ ಕೃಪೆಗೆ ತಂದೆಯೇ ನಮ್ಮೆಲ್ಲರ ಸಂಗಡ ಇರಲಿ. ತಂದೆಯೇ, ನಮ್ಮೆಲ್ಲರನ್ನು ಬಲಪಡಿಸಿರಿ, ನಡೆಸಿರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ. ಆಮೇನ್, ಆಮೇನ್.